ಹೇ ಹಾಯ್ ಹಲೋ ಇವಾಗಿನ ವಿಡಿಯೋದಲ್ಲಿ ಅಕೌಂಟಿಂಗ್ ಫಾರ್ ಮ್ಯಾನೇಜರ್ಸ್ ಈ ಕಾನ್ಸೆಪ್ಟ್ನ ತುಂಬ ಜನ ಫಿಯರ್ಫುಲ್ ಆಗಿ ಮೆಸೇಜ್ ಮಾಡ್ತಾ ಇದ್ದಾರೆ. ನಮಗೆ ಎಕ್ಸಾಮ್ ಹೇಗೆ ಅಟೆಂಡ್ ಆಗ್ಬೇಕಂತ ಗೊತ್ತಾಗ್ತಾ ಇಲ್ಲ, ಪ್ರಾಬ್ಲಮ್ಸ್ ಬರ್ತಾ ಇಲ್ಲ, ಥಿಯರಿ ಬೇಸಿಸ್ ಮಾಡಬೇಕಾ ಅಥವಾ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿ ಓದಬೇಕಾ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ. ಮೈ ಸಿನ್ಸಿಯರ್ ಕನ್ಸಿಡರೇಷನ್ ಈಸ್ ಹಿಯರ್. ಸೊ ಇದ್ರಲ್ಲಿ ನೋಡಿದ ಹಾಗೆ 4 ಬ್ಲಾಕ್ಸ್ ಇದೆ: ಕಾಸ್ಟ್ ಅಕೌಂಟಿಂಗ್, ಕಂಟೆಂಪ್ರರಿ ಅಕೌಂಟಿಂಗ್, ಫಸ್ಟ್ ಅಕೌಂಟ್ ಕಾನ್ಸೆಪ್ಷನ್ಸ್ ಎಲ್ಲ. ಸೊ ಓಕೆ, ಈಗ ಫಾರ್ ಎಕ್ಸಾಂಪಲ್ ಇನ್ ಎಕ್ಸಾಮ್ ಅಲ್ಲಿ ನಿಮಗೆ ಫಸ್ಟ್ 3 ಮಾರ್ಕ್ಸ್ ಇರುತ್ತೆ. ಓಕೆ, ಅದು ಫುಲ್ ಥಿಯರಿ ಬೇಸ್ಡ್ ಇರುತ್ತೆ. ಓಕೆ, ದೆನ್ 5 ಮಾರ್ಕ್ಸ್ ಇರುತ್ತೆ. ಓಕೆ, ಅದರಲ್ಲಿ ನೀವು 4 ಅಟೆಂಡ್ ಮಾಡಬೇಕಾಗಿರುತ್ತೆ ನಿಮಗೆ ಔಟ್ ಆಫ್ 6, ರೈಟ್? ದೆನ್ ಯು ವಿಲ್ ಹ್ಯಾವ್ 10 ಮಾರ್ಕ್ಸ್, ಅದರೊಳಗೆ ನೀವು 3 ಅಟೆಂಡ್ ಮಾಡಬೇಕಾಗತ್ತೆ. ಓಕೆ, ಅದರೊಳಗೆ ನಿಮ್ಗೆ ಮೇ ಬಿ ಅರೌಂಡ್ 5 ಕೊಡ್ತಾರೆ ಅನ್ಸುತ್ತೆ ಅವರು. ಆಮೇಲೆ ಒಂದು ಕೇಸ್ ಸ್ಟಡಿ ಕಂಪಲ್ಸರಿ ಆಗಿ ಇರುತ್ತೆ, ಮೇ ಬಿ 15 ಮಾರ್ಕ್ಸ್ಗೆ ಇರುತ್ತೆ. ಓಕೆ, ಇದು ನಿಮ್ಗೆ ಎಷ್ಟಾಯ್ತು? ಇಲ್ಲಿ 15 ಮಾರ್ಕ್ಸ್ ಆಯಿತು, ಇಲ್ಲೊಂದು 20 ಮಾರ್ಕ್ಸು. ಓಕೆ, ಆ್ಯಂಡ್ ಇಲ್ಲೊಂದು 15 ಮಾರ್ಕ್ಸ್ ಬರುತ್ತೆ ನಿಮಗೆ, ಅಲ್ವಾ? ಸೊ ಮೈ ಕನ್ಸರ್ನ್ ಈಸ್ ನಾನು ಇದನ್ನ ಕವರ್ ಮಾಡ್ಬೇಕಂತ. ಓಕೆ, ಥಿಯರಿ ಪಾರ್ಟ್ ಫಸ್ಟ್ ಇದಿಷ್ಟು ನಿಮ್ಗೆ ಪ್ರಾಬ್ಲಮ್ ಆಗಲ್ಲ. ಈ ಥಿಯರಿ ಪಾರ್ಟ್ನ ಕರೆಕ್ಟಾಗಿ ನೋಡ್ಕೊಂಡಿದ್ರೆ ಇದಿಷ್ಟ ನೀವು ಈಸಿಯಾಗಿ ಮಾಡ್ಬೋದು. ದಟ್ ಇಸ್ 15 + 20, ದಟ್ ಇಸ್ 35. 10 × 3 ಅಲ್ಲಿ ಇದರಲ್ಲಿಗೆ ಒಂದು ಅಥವಾ 2 ನಿಮ್ಗೆ ಥಿಯರಿ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಅದನ್ನ ಅಟೆಂಡ್ ಮಾಡಿದ್ರೆ ನಿಮ್ಗೆ ಅನದರ್ 20 ಮಾರ್ಕ್ಸ್ ಸಿಗುತ್ತೆ. ಸೊ ಇಟ್ ಕಮ್ಸ್ ಟು 20, 20, 40, 55 ಮಾರ್ಕ್ಸ್ ಆಯಿತು. ಕೇಸ್ ಸ್ಟಡಿ ನಿಮ್ಗೆ ಏನು ಗೊತ್ತಾಗೋದು ಬರೆದ್ರೆ ಒಂದು 5 ಮಾರ್ಕ್ಸ್ ಕೊಡ್ತಾರೆ ಅಂದ್ಕೊಂಡ್ರು ಒಂದು 70 ಮಾರ್ಕ್ಸ್ ಇಲ್ಲಿ ಕವರ್ ಮಾಡ್ಬೋದು. ಓಕೆ, ಈಗ ಪ್ರಾಬ್ಲಮ್ಸ್ ಅನ್ನು ನೋಡಿಕೊಂಡು ಸಾಲ್ಯೂಷನ್ ಮಾಡುವಷ್ಟು ಟೈಮ್ ಇಲ್ಲ. ಆಲ್ರೆಡಿ ಅಕೌಂಟಿಂಗ್ ಪೀಪಲ್ ಇದ್ರೆ ನಿಮ್ಗೆ ಈಸಿ ಆಗ್ಬೋದೇನೋ, ಬಟ್ ಅದರ್ ದೆನ್ ಅಕೌಂಟಿಂಗ್ ಬ್ಯಾಕ್ಗ್ರೌಂಡ್ ಇದ್ದವ್ರು ಯಾರೇ ಆದರೂ ಕೂಡ ಇದನ್ನ ಈಸಿಯಾಗಿ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. So my suggestion is concentrate and focus on the theory part. Around 70% theory part ಕಡೆ ಗಮನ ಕೊಡಿ. ಓಕೆ, ಇನ್ನು ಟೈಮ್ ಉಳಿದ್ರೆ 30% ನೀವು ಇದನ್ನ ಮಾಡ್ಬೋದು. ಫೈನ್. ಸೊ ಇವಾಗ ನಾನು ಆಲ್ರೆಡಿ ಆಕ್ಚುಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಇದರ ವಾಯ್ಸ್ ಗೊತ್ತಿಲ್ಲ ಹೇಗೆ ಮ್ಯೂಟ್ ಆಗಿಬಿಟ್ಟಿತ್ತು ಅಂತ. ಸೊ ಆಲ್ಮೋಸ್ಟ್ 1 hour ನಂದು ಎಫರ್ಟ್ ಹೋಯ್ತಲ್ಲಿ. ಬಟ್ ಸ್ಟಿಲ್ ಐ ಆಮ್ ಮೇಕಿಂಗ್ ದಿಸ್ ಜಸ್ಟ್ ಬಿಕಾಸ್ ನಿಮ್ಗೆ ನಾಳೆ ಎಕ್ಸಾಮ್ ಇದೆ, ಸೊ ದಟ್ ಇಟ್ಸ್ ಗೋಯಿಂಗ್ ಟು ಹೆಲ್ಪ್ಫುಲ್ ಅಂತ. ನೀವು ಯೂಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ವೆದರ್ ಗೋಸ್ ಫಾರ್ ವರ್ಕ್ ಆರ್ ಕಾಲೇಜಸ್, ಅಲ್ಲಿ ನಿಮ್ಮ ಕಮಿಟ್ಮೆಂಟ್ಸ್ ಇರುತ್ತೆ. ಸೊ ಯು ಡೋಂಟ್ ಹ್ಯಾವ್ ಮಚ್ ಟೈಮ್ ಅನ್ನೋ ಕನ್ಸರ್ನ್ಗೋಸ್ಕರ. ಪ್ಲಸ್ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ಫುಲ್ ಇನ್ ದ ಫ್ಯೂಚರ್ MCQ ಎಕ್ಸಾಮ್ಸ್ ಅಥವಾ ನಿಮ್ಮದು ನೆಟ್ಟು ಸೆಟ್ಟು ಇಂಟರ್ವ್ಯೂಸ್ ಎಲ್ಲ ಕಡೆನೂ ಈ ಥರ ಬೇಸಿಕ್ ಕಾನ್ಸೆಪ್ಟ್ ಅನ್ನ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಇದನ್ನ ಕವರ್ ಮಾಡ್ತಾ ಇದ್ದೀನಿ, ರೈಟ್? ಸೊ ಬ್ಲಾಕ್ 1 ಅಲ್ಲಿ ಅಕೌಂಟಿಂಗ್ ಫಾರ್ ಮ್ಯಾನೇಜರ್ಸ್ ಅಲ್ಲಿ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಅಂದ್ರೆ ಏನು ಅಂತ ಬರುತ್ತೆ. ಅಕೌಂಟಿಂಗ್ ಅಲ್ಲಿ ಅಕೌಂಟಿಂಗ್ ಡೆಫಿನೇಷನ್ಸ್ ಕೇಳ್ಬೋದು ಅಥವಾ ಬುಕ್ ಕೀಪಿಂಗ್ ಡೆಫಿನೇಷನ್ ಅನ್ನ ಕೇಳ್ಬೋದು. ಓಕೆ, ಸೊ ಅಕೌಂಟಿಂಗ್ ಡೆಫಿನೇಷನ್ಸ್ ಅಂತ ಕೇಳಿದಾಗ ನಿಮಗೆ ಯಾವ ಥರ ಅಕೌಂಟಿಂಗ್ ಅಂದರೆ ಏನು ಮಾಡ್ತೀರಿ ನೀವು? ರೆಕಾರ್ಡಿಂಗ್ ಮಾಡ್ತೀರಿ, ಸಮರೈಸಿಂಗ್ ಮಾಡ್ತೀರಿ, ಅಥವಾ ಅದನ್ನು ಪೋಸ್ಟ್ ಮಾಡ್ತೀರಿ, ಇನ್ಫಾರ್ಮೇಷನ್ ಅನ್ನ ಕಲೆಕ್ಟ್ ಮಾಡ್ತೀರಿ, ಅದನ್ನು ಯಾರ್ಯಾರಿಗೆ ಯೂಸ್ ಆಗುತ್ತೆ, ಅದು ಇನ್ಪುಟ್ ಇಂದ ಔಟ್ಪುಟ್ ತಗೊಳ್ಳುವಂಥದ್ದು. ಸೊ ಇದರಲ್ಲಿ ಯೂಸರ್ಸ್ ಯಾರು ಅನ್ನೋದು ಇಂಪಾರ್ಟೆಂಟು. ಶೇರ್ ಹೋಲ್ಡರ್ಸು, ರೈಟ್? ಇಲ್ಲೇನಿರುತ್ತೆ, ಯೂಸರ್ಸ್ ಏನಿದ್ದಾರೆ, ಇಂಡಿವಿಜುವಲ್ ಹೋಲ್ಡರ್ಸ್ ಇರ್ಬೋದು, ಬ್ಯಾಂಕ್ಸ್, ಡಿಬೆಂಚರ್ಸ್, ಗೌರ್ಮೆಂಟ್, ಸಪ್ಲೈಯರ್ಸ್, ರಾ ಮೆಟೀರಿಯಲ್ ಸಪ್ಲೈಯರ್ಸ್ ಇರ್ಬೋದು, ಟ್ಯಾಕ್ಸ್ ಅಥಾರಿಟೀಸ್ ಇರ್ಬೋದು, ಲೋಕಲ್ ಕಮ್ಯುನಿಟೀಸ್, ಇವರೆಲ್ಲರಿಗೂ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಕೇಳ್ತಾರೆ ಯೂಸರ್ಸ್. ಓಕೆ, ಇದ್ರ ಬಗ್ಗೆ ಯೂಸರ್ಸ್ ಬಗ್ಗೆ ಕೇಳ್ಬೋದು. ನೆಕ್ಸ್ಟ್ ಬರ್ತಂತ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂಡ್ ಕನ್ವೆನ್ಷನ್ಸ್. ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್. ಇದ್ರ ಮೇಲೆ ಏನಾದ್ರೂ ಕೇಳ್ತಾರೆ. 5 ಮಾರ್ಕ್ಸ್ ಕೇಳ್ಬೋದು, 10 ಮಾರ್ಕ್ಸ್ ಕೇಳ್ಬೋದು, ಏನೋ ಒಂದು ಕ್ವಶನ್ಸ್ ಬಂದೇ ಬರುತ್ತೆ. ಸಿಸ್ಟಮ್ ಅಕೌಂಟಿಂಗ್ ಇಸ್ ಬೇಸ್ಡ್ ಆನ್ ದ ಸೆಟ್ ಆಫ್ ಪ್ರಿನ್ಸಿಪಲ್ಸ್. ಒಂದು ಪ್ರಿನ್ಸಿಪಲ್ಸ್ ಅಂತ ಮಾಡ್ಕೊಂಡಾಗ ಅದನ್ನ ನಾವು ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಫುಲ್ ಇಂಡಿಯಾದಲ್ಲಿ ಯಾರೇ ಅಕೌಂಟೆಂಟ್ ಆಗಿದ್ರು ಕೂಡ ಇವೆಲ್ಲ ಬೇಸಿಕ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅನ್ನ ಫಾಲೋ ಮಾಡ್ತಾ ಇರ್ತಾರೆ. ಸೊ ಗ್ಯಾಪ್ ಬಗ್ಗೆನೂ ನಿಮ್ 5 ಮಾರ್ಕ್ಸ್ ನೋಟ್ಸ್ ಮಾಡಕ್ ಕೇಳ್ಬೋದು. Okay, generally accepted accounting principles. These principles enable to certain extent standardization in recording, reporting of information, so that the users, once they are aware of the principles, can read and understand financial statements. ಯಾರೇ ಅದನ್ನ ಯೂಸ್ ಮಾಡ್ತಾ ಇದ್ರು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುವ ಹಾಗೆ ಮಾಡುವಂಥದ್ದನ್ನೇ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂಡ್ ಕನ್ವೆನ್ಷನ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಇದ್ರೊಳಗೆ ಏನ್ ಬರುತ್ತೆ, ಅಕೌಂಟಿಂಗ್
ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅನ್ನ ಎರಡು ವೇದಲ್ಲಿ ಡಿವೈಡ್ ಮಾಡಿರ್ತಾರೆ. ಓಕೆ, ಒನ್ ಇಸ್ ಅಕೌಂಟಿಂಗ್ ಕಾನ್ಸೆಪ್ಟ್ ಅಂಡ್ ಇನ್ನದರ್ ಇಸ್ ಅಕೌಂಟಿಂಗ್ ಕನ್ವೆನ್ಷನ್ಸ್. ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್. ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂತ ಬಂತಂದಾಗ ಇದರಲ್ಲಿ 8 ಕಾನ್ಸೆಪ್ಟ್ಸ್ ಅನ್ನ ಕೊಟ್ಟಿದ್ದಾರೆ. ಮನಿ ಮೆಜರ್ಮೆಂಟ್, ಗೋಯಿಂಗ್ ಕನ್ಸರ್ನ್, ರಿಯಾಲಿಟಿ, ಕಾಸ್ಟ್ ಕಾನ್ಸೆಪ್ಟ್, ಮ್ಯಾಚಿಂಗ್ ಕಾನ್ಸೆಪ್ಟ್, ರಿಯಲೈಸೇಷನ್ ಕಾನ್ಸೆಪ್ಟ್, ಅಕ್ರೂವಲ್ ಕಾನ್ಸೆಪ್ಟ್ ಅಂತ. ಸೊ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ಏನೇ ಮನಿಯ ಟರ್ಮ್ಸ್ ಅಲ್ಲಿ ಕ್ರೆಡಿಟ್ ಆಗಿರ್ಬೋದು, ಕ್ಯಾಶ್ ಆಗಿರ್ಬೋದು, ಮನಿ ಟರ್ಮ್ಸ್ ಅಲ್ಲಿ ಏನೇ ನೀವು ಟ್ರಾನ್ಸಾಕ್ಷನ್ಸ್ ಮಾಡಿದ್ರು ಕೂಡ ಅವೆಲ್ಲವನ್ನು ನೀವು ನೋಟ್ ಮಾಡಬೇಕು ಅನ್ನೋದೇ ಮನಿ ಮೆಜರ್ಮೆಂಟ್ಸ್ ಕಾನ್ಸೆಪ್ಟ್. ದೆನ್ ಇಫ್ ಯು ಕನ್ಸಿಡರ್ ದ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂತಂದ್ರೆ ಬಿಸ್ನೆಸ್ ಮತ್ತೆ ಓನರ್ ಡಿಫ್ರೆಂಟ್ ಆಗಿರ್ತಾರೆ. ಓಕೆ, ಇಬ್ರು ಒಟ್ಟಿಗೆ ನಾವು ತಗೊಳಕ್ಕಾಗಲ್ಲ. ಬಿಸ್ನೆಸ್ ಒಂದು ಪರ್ಸೆಪ್ಚುಯಲ್ ಆಗಿರುತ್ತೆ, ಅಂದ್ರೆ ಕಂಟಿನ್ಯೂಷನ್ ಇರುತ್ತೆ. ಗೋಯಿಂಗ್ ಕನ್ಸರ್ನ್ ಅಂದ್ರೆ ಅದೇ ಕಂಟಿನ್ಯೂಷನ್. ಬಿಸ್ನೆಸ್ ಅಂತಂದ್ರೆ ಇಟ್ಸ್ ಅ ಕಂಟಿನ್ಯೂಷನ್ ಆಫ್ ದ ಇದು ಏನು ನಿಮ್ದಾದ ಒಂದು ಬಿಸ್ನೆಸ್ ಕಂಟಿನ್ಯೂ ಆಗಿ ರನ್ ಆಗುತ್ತೆ. ಇದ್ರ ಬೇಸಿಸ್ ಮೇಲೆ ನಾವು ಅಸೆಟ್ಸ್ ಮತ್ತೆ ಇದು ಫಿಕ್ಸ್ಡ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ದೆನ್ ಡೈಲಿ ಡ್ಯುಯಾಲಿಟಿ ಕಾನ್ಸೆಪ್ಟ್ ಅಂತಂದ್ರೆ ಎಲ್ಲಾ ಇದನ್ನು ಕ್ರೆಡಿಟ್ ಮತ್ತೆ ಡೆಬಿಟ್ ಎರಡೂ ಕಡೆನೂ ನಾವು ನೋಟ್ ಮಾಡ್ತೀವಿ. ಸೊ ಡಬಲ್ ಇದು ಬುಕ್ ಕೀಪಿಂಗ್ ಅಂತ ಹೇಳ್ತೀವಲ್ಲ ಅದನ್ನ. ದೆನ್ ಕಾಸ್ಟ್ ಕಾನ್ಸೆಪ್ಟ್ ಅಂತಂದ್ರೆ ನೀವು ಯಾವ್ದನ್ನೇ ನೀವು ಬೈ ಮಾಡ್ಲಿ, ಮಷಿನರಿ ಇದಿರ್ಬೋದು, ಲ್ಯಾಂಡ್ ಇರ್ಬೋದು, ಯಾವಾಗ ಅದು ಬೈ ಮಾಡಿರ್ತಾರೆ ಅದನ್ನ ಕನ್ಸಿಡರ್ ಮಾಡಬೇಕು. ಓಕೆ, ಬಟ್ ಯಾವಾಗ ನೀವು ಅದನ್ನ ಮಾರ್ಕೆಟ್ ವ್ಯಾಲ್ಯೂನ ಕನ್ಸಿಡರ್ ಮಾಡೋ ಹಾಗಿಲ್ಲ ಅನ್ನೋದೇ ಕಾಸ್ಟ್ ಕಾನ್ಸೆಪ್ಟ್. ಮ್ಯಾಚಿಂಗ್ ಕಾನ್ಸೆಪ್ಟ್ ಅಲ್ಲಿ ರೆವಿನ್ಯೂಸ್ ಮತ್ತೆ ಎಕ್ಸ್ಪೆನ್ಸಸ್ ಅನ್ನ ನಾವು ಮ್ಯಾಚ್ ಮಾಡ್ತೀವಿ, ಎರಡು ಕಡೆನೂ ಅದನ್ನ ಮೆನ್ಷನ್ ಮಾಡ್ತೀವಿ. ದೆನ್ ರಿಯಲೈಸೇಷನ್ ಕಾನ್ಸೆಪ್ಟ್ ಅಂದ್ರೆ ನೀವು ಯಾವಾಗ ಎಕ್ಸ್ಪೆನ್ಸಸ್ ಅನ್ನ ಮಾಡಿದೀರಾ, ಯಾವಾಗ ಅದಕ್ಕೆ ಪೇ ಮಾಡಿದೀರಾ, ಅಥವಾ ಯಾವಾಗ ಇನ್ಕಮ್ ಮಾಡಿದೀರಾ, ಯಾವಾಗ ಇನ್ಕಮ್ ನಿಮ್ಗೆ ಅರ್ನ್ ಆಗಿದೆ ಅನ್ನೋದ್ರ ಮೇಲೆ ನೀವು ರಿಯಲೈಸೇಷನ್ ಕಾನ್ಸೆಪ್ಟ್ ಇರುತ್ತೆ. ಅಕ್ರೂವಲ್ ಕಾನ್ಸೆಪ್ಟ್ ಅಂತಂದ್ರೆ ನೀವು ಇನ್ಕಮ್ ಆಲ್ರೆಡಿ ಆಗಿರುತ್ತೆ ಬಟ್ ನೀವು ಅದನ್ನ ರಿಸೀವ್ ಮಾಡಿರಲ್ಲ, ಅಥವಾ ಎಕ್ಸ್ಪೆನ್ಸಸ್ ಆಗಿರುತ್ತೆ ನೀವು ಪೇ ಮಾಡಿರಲ್ಲ. ಸೊ ಅದನ್ನ ಹೇಗೆ ತಗೋತೀರಾ ಅನ್ನೋದು ಅಕ್ರೂವಲ್ ಕಾನ್ಸೆಪ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಇನ್ ಡೀಟೇಲ್ಸ್ ಆಗಿ ಕೊಟ್ಟಿದ್ರೆ ನಿಮ್ ಟೈಮ್ ಇದೆ ಡೀಟೇಲ್ಸ್ ಆಗಿ ಕೂಡ ನೋಡ್ಕೊಳ್ಳಿ. ಇಂಡಿವಿಜುವಲ್ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಅದ್ರ ಗೋಯಿಂಗ್ ಕನ್ಸರ್ನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ನಾವೇನಂತೀವಿ ಕಂಪ್ನಿಗೆ ಡೆತ್ ಇಲ್ಲ, ಇದು ಪರ್ಪೆಚುವಲ್ ಎಕ್ಸಿಸ್ಟೆನ್ಸ್ ಇದೆ ಇದ್ರೊಳಗೆ ಅಂತ ನಾವ್ ಹೇಳ್ತೀವಿ. ಓಕೆ, ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಹೇಳಿದೀನಿ, ಕಾಸ್ಟ್ ಕಾನ್ಸೆಪ್ಟ್ ಆಯ್ತು, ಅಕ್ರೂವಲ್, ಡ್ಯೂಯಲ್. ಓಕೆ, ನೆಕ್ಸ್ಟ್ ಇದ್ರೆ ಡ್ಯೂಯಲ್ ಕಾನ್ಸೆಪ್ಟ್ ಅಲ್ಲಿ ನಾವೇಂತೀವಿ ಡಬಲ್ ಎಂಟ್ರಿ ಬುಕ್ ಕೀಪಿಂಗ್ ಅಂತ ಹೇಳ್ತೀವಿ. ಓಕೆ, ಇದರಲ್ಲಿ ಅಸೆಟ್ಸ್ ಮತ್ತೆ ಕ್ಲೇಮ್ಸ್ ಅಥವಾ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್, ಓನರ್ಸ್ ಇಕ್ವಿಟಿ ಅಂತ ಹೇಳ್ತೀವಿ. ಏನೇ ಸಾಲ ನೀವು ಹೊರಗಡೆಯಿಂದ ಮಾಡಿದ್ರೆ ಅದು ಲಯಬಿಲಿಟಿ ಆಗುತ್ತೆ, ಅದು ಓನರ್ದು ಏನಾದ್ರು ಅದರಲ್ಲಿ ಇನ್ಕ್ಲೂಡ್ ಆಗಿತ್ತಂದ್ರೆ ಅದನ್ನು ಓನರ್ಸ್ ಇಕ್ವಿಟಿ ಅಂತ ಹೇಳ್ತೀವಿ. ದೆನ್ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಒಂದು ಎಷ್ಟೇ ನಾವು ಅದನ್ನ ಪರ್ಮನೆಂಟ್ ಅಂದ್ಕೊಂಡ್ರು ಕೂಡ ಅದನ್ನ ಇಯರ್ ಬೈ ಇಯರ್ ಅದನ್ನ ಸ್ಟಡಿ ಮಾಡೋಕ್ಕೋಸ್ಕರ ನಾವು ಒಂದು ಮಾರ್ಚ್ 31 ತನಕ, ಏಪ್ರಿಲ್ ಇಂದ ಮಾರ್ಚ್ 31 ತನಕ ಒಂದು ಅಕೌಂಟಿಂಗ್ ಪೀರಿಯಡ್ ಅಂತ ಕನ್ಸಿಡರ್ ಮಾಡ್ಕೊಂಡು ಅದರೊಳಗೆ ನಮಗೆ ಬಿಸ್ನೆಸ್ ಅಲ್ಲಿ ಏನಾಗ್ತಿದೆ ಅನ್ನೋದನ್ನ ನಾವು ಸ್ಟಡಿ ಮಾಡ್ತೀವಿ. ಓಕೆ, ದೆನ್ ರಿಯಲೈಸೇಷನ್ ಕಾನ್ಸೆಪ್ಟ್, ಅಕ್ರೂವಲ್ ಕಾನ್ಸೆಪ್ಟ್ ಹೇಳಾಯ್ತು. ದೆನ್ ಅಕೌಂಟಿಂಗ್ ಕನ್ವೆನ್ಷನ್ಸ್ ಅಂತಂದ್ರೆ ಡಿನೋಟ್ ಸರ್ಕಮ್ಟೆನ್ಸಸ್ ಅಂಡ್ ಟ್ರೆಡಿಷನ್ಸ್ ಗೈಡ್ ದ ಅಕೌಂಟೆಂಟ್ ವೈಲ್ ಪ್ರಿಪೇರಿಂಗ್ ದ ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್. ಏನು ಬೇಸಿಕ್ ಆಗಿ ಎಲ್ಲರೂ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅಂತ ಕೆಲವೊಂದು ಗೈಡ್ಲೈನ್ಸ್ ಅನ್ನ ಕೊಟ್ಟಿರ್ತಾರೆ, ಅದನ್ನ ನಾವು ಅಕೌಂಟಿಂಗ್ ಕನ್ವೆನ್ಷನ್ಸ್ ಅಂತ ಹೇಳ್ತೀವಿ. ಕನ್ಸರ್ವೇಟಿಸಮ್, ಮಟೀರಿಯಾಲಿಟಿ. ಕನ್ಸರ್ವೇಟಿಸಮ್ ಅಂತಂದ್ರೆ ಯಾವಾಗ ನಮ್ದು ಪ್ರಾಫಿಟ್ ರಿಯಲೈಸ್ ಆಗಿದೆ, ರೆವಿನ್ಯೂ ಆರ್ ಪ್ರಾಫಿಟ್ ಶುಡ್ ಬಿ ಅಕೌಂಟೆಡ್ ಓನ್ಲಿ ವೆನ್ ದರ್ ಇಸ್ ಅ ರೀಸನೇಬಲ್ ಶ್ಯೂರಿಟಿ ಆಫ್ ರಿಕಗ್ನೈಸಿಂಗ್. ಅಂದ್ರೆ ಕರೆಕ್ಟ್ ಆಗಿ ನಿಮ್ ಪಕ್ಕ ಗೊತ್ತಿದ್ದು ನಮ್ಮಲ್ಲಿ ಚೆಕ್ ಇದ್ದು ಅಥವಾ ನಮ್ಮಲ್ಲಿ ಅದನ್ನ ಇನ್ನ ಕ್ರೆಡಿಟ್ ಆಗುತ್ತೆ, PDC ಇತ್ತು ಅಂತಂದ್ರೆ ನಾವು ಅದನ್ನ ಚೆಕ್ ಪ್ರಾಫಿಟ್ ಅನ್ನ ನೋಟ್ ಮಾಡ್ಕೋಬಹುದು. ಅಥವಾ ಬಟ್ ಲಾಸ್ ಇದ್ದಾಗ ಅದನ್ನ ಎಂಟಿಸಿಪೇಟೆಡ್ ಆಗಿದ್ರು ಕೂಡ ಅದನ್ನ ಇಮಿಡಿಯೇಟ್ಲಿ ಅದನ್ನ ಅಕೌಂಟ್ ಮಾಡ್ಕೋಬೇಕಾಗುತ್ತೆ, ಅದನ್ನೇ ಕನ್ಸರ್ವೇಟಿಸಮ್ ಅಂತ ಹೇಳೋದು. ನೆಕ್ಸ್ಟ್ ಕಮೆಂಟ್ ಮಟೀರಿಯಾಲಿಟಿ ಕಾನ್ಸೆಪ್ಟ್. ಮಟೀರಿಯಲ್ ಕಾನ್ಸೆಪ್ಟ್ ಅಲ್ಲಿ ನಾವು ಏನ್ ಮಾಡಿರ್ತೀವಿ ಅಕೌಂಟಿಂಗ್ ಅದು ಫೇರ್ ಆಗಿ ಟ್ರೂ ಆಗಿ ಇರಬೇಕು, ಪ್ರಿಪರೇಷನ್ ಆಫ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ. ಓಕೆ, ಇಲ್ಲ ಅಂದ್ರೆ ನಮ್ಗೆ ರೀಸನೇಬಲ್ ಕನ್ಕ್ಲೂಷನ್ ತಗೊಂಡ್ಬರಕ್ಕೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಕನ್ಸಿಸ್ಟೆನ್ಸಿಯಲ್ಲಿ there in practice several ways of treating transactions that may recorded be consistency. ಅಂದ್ರೆ ನೀವು ಒಂದ್ಸಲ ಯಾವ್ದಾದ್ರು ನೀವು ಯೂಸ್ ಮಾಡ್ತಾ ಇದ್ರಿ ಅಂದ್ರೆ ಕಂಟಿನ್ಯೂಸ್ ಆಗಿ ಅದನ್ನೇ ಯೂಸ್ ಮಾಡ್ತಾ ಇರ್ಬೇಕಾಗುತ್ತೆ, ಅದೇ ಮೆಥಡ್ ಅನ್ನು ಯೂಸ್ ಮಾಡ್ಬೇಕು. ಅನ್ಲೆಸ್ ಏನಾದ್ರು ಒಂದು ತುಂಬಾ ಮೇಜರ್ ಚೇಂಜಸ್ ಇತ್ತು ಅದಿಲ್ಲದೆ ಆಗಲ್ಲ ಅಂದ್ರೆ ಮಾತ್ರ ನೀವು ಚೇಂಜ್ ಮಾಡಬೇಕು ಅನ್ನೋದೇ ಕನ್ಸಿಸ್ಟೆನ್ಸಿ. ಫುಲ್ ಡಿಸ್ಕ್ಲೋಜರ್ ಅಂದ್ರೆ ಎಲ್ಲರಿಗೂ ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಿಗ್ನಿಫಿಕೆಂಟ್ ಇನ್ಫಾರ್ಮೇಶನ್ ಇಸ್ ವೆರಿ ಮಚ್ ನೆಸೆಸರಿ ಫಾರ್ ಶೇರ್ ಹೋಲ್ಡರ್ಸ್, ಇನ್ವೆಸ್ಟರ್ಸ್, ಅವ್ರಿಗೋಸ್ಕರ ನಾವು ಇದನ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. Okay, next accounting process and equation. Right, ಇದ್ರೊಳಗಡೆ ಏನಿದೆ ಅಂತಂದ್ರೆ ಓಕೆ, ಅಕೌಂಟಿಂಗ್ ಪ್ರೊಸೆಸ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಏನೇನು ಇದಿರುತ್ತೆ ನಿಮ್ದು ಐಡೆಂಟಿಫೈಯಿಂಗ್ ದ ಟ್ರಾನ್ಸಾಕ್ಷನ್. ಓಕೆ,
ಐಡೆಂಟಿಫೈ ದ ಟ್ರಾನ್ಸಾಕ್ಷನ್ಸ್ ಇರ್ಬೋದು, ಅನಲೈಸಿಂಗ್ ಇರ್ಬೋದು, ಇಂಟರ್ಪ್ರಿಟಿಂಗ್ ಇದ್ದು, ಕಮ್ಯುನಿಕೇಟಿಂಗ್ ಸ್ಟೆಪ್ಸ್ ಬಂದಿದೆ, ನನಗೆ ಇಲ್ಲಿ ಕವರ್ ಆಗ್ತಾ ಇಲ್ಲ. ಓಕೆ, ಸ್ಟೆಪ್ಸ್ ಅನ್ನ ನೋಡ್ಕೊಳ್ಳಿ ಅಷ್ಟೇ. ಅನಲೈಸ್ ಮಾಡೋದಿರ್ಬೋದು, ಇಂಟರ್ಪ್ರಿಟಿಂಗ್ ಮಾಡೋದಿರ್ಬೋದು, ದೆನ್ ಕಮ್ಯುನಿಕೇಟಿಂಗ್ ಮಾಡೋದಿರ್ಬೋದು. ಅದು ಯಾರಿಗೆ ಬೇಕಾಗಿದೆ ಆ ಇನ್ಫಾರ್ಮೇಶನ್ ಅವರಿಗೆ ಸರಿಯಾಗಿ ಕಮ್ಯುನಿಕೇಟ್ ಮಾಡೋದು, ಮತ್ತೆ ಪ್ಲಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಇದಕ್ಕೆಲ್ಲ ಪ್ರಿಪೇರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತರ. ದೆನ್ ದ ಅಕೌಂಟಿಂಗ್ ಇಕ್ವೇಶನ್ ಅಂತ ನಾನು ಆಗಲೇ ಹೇಳಿದೆ, ದಟ್ ಈಸ್ ಅಸೆಟ್ ಅಂಡ್ ಲಯಬಿಲಿಟೀಸ್ ಓನರ್ಸ್ ಇಕ್ವಿಟಿ, ಮತ್ತೆ ಎಕನಾಮಿಕ್ ರಿಸೋರ್ಸ್ ಇಸ್ ಈಕ್ವಲ್ ಟು ಕ್ಲೇಮ್ಸ್ ಇಸ್ ದ ಅಕೌಂಟಿಂಗ್ ಇಕ್ವೇಶನ್. ಅಕೌಂಟಿಂಗ್ ಇಕ್ವೇಶನ್ ಅಸೆಟ್ಸ್ ಬರುತ್ತೆ. ಅಸೆಟ್ಸ್ ಅಂದ್ರೆ ನಿಮ್ದು ಲ್ಯಾಂಡ್, ಬಿಲ್ಡಿಂಗು, ಪ್ಲಾಂಟ್, ಮಷಿನರಿ, ಓಕೆ, ಇವೆಲ್ಲ ಫಿಸಿಕಲ್ ಫಾರ್ಮ್ ಅಲ್ಲಿ ಇರ್ಬೋದು. ಕಾಪಿ ರೈಟ್ಸ್, ಪೇಟೆಂಟ್ಸು, ಲೀಗಲ್ ರೈಟ್ಸ್ ಇವೆಲ್ಲ ಬಂದು ನಿಮಗೆ ಇಂಟ್ಯಾಂಜಿಬಲ್ ಅಲ್ಲೂ ಕೂಡ ಬರುತ್ತೆ ಅಸೆಟ್ಸ್ ಅಲ್ಲಿ. ನೆಕ್ಸ್ಟ್ ಕಮಿಂಗ್ ಟು ದ ಲಯಬಿಲಿಟೀಸ್. ಲಯಬಿಲಿಟೀಸ್ ಅಲ್ಲಿ ನಿಮ್ಗೆ ಏನೇನು ಬರುತ್ತೆ, ನಿಮ್ದು ಪೆನ್ಷನ್ಸ್ ಪೇಯಬಲ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಅಥವಾ ವ್ಯಾರೆಂಟ್ ಇರ್ಬೋದು, ಲೋನ್ಸ್ ಪೇಯಬಲ್ ಇರ್ಬೋದು, ಸ್ಯಾಲರಿ ಪೇಯಬಲ್ ಇರ್ಬೋದು. ಓಕೆ, ದಿಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಲಯಬಿಲಿಟೀಸ್. ದೆನ್ ಇಕ್ವಿಟೀಸ್ ಅಂದ್ರೆ ಓನರ್ ಇಕ್ವಿಟಿ, ಓನರ್ ತಂದೆ ಆದ ಹಣವನ್ನ ಇನ್ವೆಸ್ಟ್ ಮಾಡಿರ್ಬೋದು ಅಥವಾ ಲ್ಯಾಂಡ್ ಅನ್ನ ಮಾಡಿರ್ಬೋದು. ಓಕೆ, ತಂದೆ ಇದನ್ನ ಏನು ಪ್ರಾಪರ್ಟಿ ಫುಲ್ ಬಿಲ್ಡಿಂಗ್ ಅನ್ನು ಅವನು ರೆಂಟಿಗೆ ಕೊಟ್ಟಿರ್ಬೋದು ಆ ಬಿಸ್ನೆಸ್ಗೆ, ಅದನ್ನು ನಾವು ಓನರ್ಸ್ ಇಕ್ವಿಟಿ ಅಂತ ಹೇಳ್ತೀವಿ. ದೆನ್ ಡಬಲ್ ಎಂಟ್ರಿ ಸಿಸ್ಟಮ್ ಅನ್ನ ಕೇಳ್ಬೋದು, ಅಥವಾ ಇದು ಏನು ಡಬಲ್ ಎಂಟ್ರಿ ಬುಕ್ ಕೀಪಿಂಗ್ ಅಂತಂದ್ರೆ ಇದ್ರ ಬಗ್ಗೆ ನೋಟ್ ಮಾಡಕ್ ಹೇಳ್ಬೋದು. ಓಕೆ, ಡಬಲ್ ಎಂಟ್ರಿ ಬುಕ್ ಕೀಪಿಂಗ್ ಮೇಲೆ ಏನ್ ಮಾಡ್ತೀವಿ ನಾವು, ಬಿಸ್ನೆಸ್ ಟ್ರಾನ್ಸಾಕ್ಷನ್ ರೆಕಾರ್ಡ್ ಆಗಿರುತ್ತೆ. ಇನ್ನು ಮಿನಿಮಮ್ 2 ಅಕೌಂಟ್ಸ್, ಒಂದರಲ್ಲಿ 2 ಅಕೌಂಟ್ ಅಲ್ಲಿ ನಾವು ಇದನ್ನ ಬ್ಯಾಲೆನ್ಸ್ ಮಾಡ್ತೀವಿ. ಆಲ್ವೇಸ್ ಇನ್ ಬ್ಯಾಲೆನ್ಸ್ ಮೀನ್ಸ್ ಒಂದ್ರಲ್ಲಿ ಈಕ್ವಲ್ ಡೆಬಿಟ್ ಅಂಡ್ ಕ್ರೆಡಿಟ್ಸ್ ಆಗಿ ಎರಡು ಕಡೆ ನಾವು ಇದನ್ನ ಮಾಡ್ತೀವಿ. ಸೊ ಡೆಬಿಟ್ ಅಂಡ್ ಕ್ರೆಡಿಟ್ ರೂಲ್ಸ್ ಇದೆ, ಇದು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಪೇಜ್ ಅಲ್ಲಿ ನೋಡೋಣ, ಅದ್ರ ಬಗ್ಗೆ ಕ್ಲಾರಿಟಿ ಆಗಿದೆ. ಓಕೆ, ಸೊ ಇದು ಇಂಪಾರ್ಟೆಂಟ್, ಇದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ರೈಟ್, ಸೊ ಅಸೆಟ್ ಎಕ್ಸ್ಪೆನ್ಸಸ್ ಅಂಡ್ ಡಿವಿಡೆಂಡ್, ಇಫ್ ಇಟ್ ಇನ್ಕ್ರೀಸಸ್ ವಿಲ್ ಡೆಬಿಟ್, ಅಸೆಟ್ ಎಕ್ಸ್ಪೆನ್ಸಸ್ ಅಂಡ್ ಡಿವಿಡೆಂಡ್ಸ್ ಇಫ್ ಇಟ್ ಇಸ್ ಡಿಕ್ರೀಸಸ್ ದೆನ್ ವಿಲ್ ಕ್ರೆಡಿಟ್. ಓಕೆ, ಸೊ ಯಾವ ಅಕೌಂಟ್ ಬುಕ್ ಅಲ್ಲಿ ಹೇಗೆ ನಾವು ಡೆಬಿಟ್ ಕ್ರೆಡಿಟ್ ಮಾಡ್ತೀವಿ ಅನ್ನೋದು ಇದರಲ್ಲಿದೆ. ಅಸೆಟ್ ಎಕ್ಸ್ಪೆನ್ಸಸ್ ಅಂಡ್ ಡಿವಿಡೆಂಡ್ಸ್ ಇಫ್ ಇಟ್ ಇನ್ಕ್ರೀಸಸ್ ವಿಲ್ ಡೆಬಿಟ್, asset expenses and dividend if it is decreases then we will credit. Liabilities, capital and revenue, if it is increases we are going to credit that, if it is decreases then we are going to debit the liabilities, capital and revenues. Fine. So next ಕೇಳ್ತಾರೆ classification of the accounting accounts ಅನ್ನು ಯಾವ ತರ ಕ್ಲಾಸಿಫೈ ಮಾಡ್ತೀರಿ ಅಂತ. ಇದರಲ್ಲಿ ನಿಮಗೆ ಪರ್ಸನಲ್ ಅಕೌಂಟ್ ಬರುತ್ತೆ, ರಿಯಲ್ ಅಕೌಂಟ್ ಮತ್ತೆ ನಾಮಿನಲ್ ಅಕೌಂಟ್ಸ್ ಬರುತ್ತೆ. ಪರ್ಸನಲ್ ಅಕೌಂಟ್ ಅಂದ್ರೆ ಇಂಡಿವಿಜುವಲ್ ಪರ್ಸನ್ಸ್ ನೇಮ್ ಇರ್ಬೋದು, ಅಥವಾ ಅದನ್ನೇ ರಿಪ್ರೆಸೆಂಟ್ ಮಾಡೋ ಕಂಪನಿ ಇರ್ಬೋದು, ಅದನ್ನ ನಾವು ಪರ್ಸನಲ್ ಅಕೌಂಟ್ ಅಂತ ಹೇಳ್ತೀವಿ. ರಿಯಲ್ ಅಕೌಂಟ್ಸ್ ಅಂತ ಬಂತ ಅಂದಾಗ ನಮ್ಗೆ ಗೂಡ್ಸ್ ಸರ್ವಿಸಸ್ ನಾವೇನು ಪ್ರೊವೈಡ್ ಮಾಡಿರ್ತೀವಿ, ಏನ್ ತಗೊಂಡಿರ್ತೀವಿ ಅದನ್ನ ರಿಯಲ್ ಅಥವಾ ಅಸೆಟ್ ಅಕೌಂಟ್ ಅಂತ ಮಾಡ್ತೀವಿ. ಲೈಕ್ ಟ್ಯಾಂಜಿಬಲ್ ಅಸೆಟ್ಸ್ ಇರ್ಬೋದು, ಇಂಟ್ಯಾಂಜಿಬಲ್ ಅಸೆಟ್ಸ್ ಇರ್ಬೋದು. ನೆಕ್ಸ್ಟ್ ನಾಮಿನಲ್ ಅಸೆಟ್ಸ್ ಬಂತು ಅಂತಂದು ಇದು ಫಿಕ್ಟಿಷಿಯಸ್ ಅಕೌಂಟ್ ಆಗಿರುತ್ತೆ. ಇದರೊಳಗೆ ರೆವಿನ್ಯೂ, ಇನ್ಕಮ್ ಅಕೌಂಟ್ ಅಥವಾ ಎಕ್ಸ್ಪೆನ್ಸಸ್ ಅಕೌಂಟ್ ಅನ್ನು ನಾವು ಕನ್ಸಿಡರ್ ಮಾಡ್ತೀವಿ. ದೆನ್ ರೂಲ್ಸ್, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ರೂಲ್ಸ್ ಫಾರ್ ಕ್ರೆಡಿಟ್ ಅಂಡ್ ಡೆಬಿಟ್ ಅಂತ ಕೇಳ್ಬೋದು. ಪರ್ಸನಲ್ ಅಕೌಂಟ್ ಅಲ್ಲಿ ಡೆಬಿಟ್ ದ ರಿಸೀವರ್ ಅಂಡ್ ಕ್ರೆಡಿಟ್ ದ ಗಿವರ್, ಡೆಬಿಟ್ ದ ರಿಸೀವರ್ ಅಂಡ್ ಕ್ರೆಡಿಟ್ ದ ಗಿವರ್. ರಿಯಲ್ ಪ್ರಾಪರ್ಟಿ or asset account ಅಲ್ಲಿ ರಿಯಲ್ ಅಕೌಂಟ್ ಅಲ್ಲಿ ಡೆಬಿಟ್ ವಾಟ್ ಕಮ್ಸ್ ಇನ್ ಅಂಡ್ ಕ್ರೆಡಿಟ್ ವಾಟ್ ಗೋಸ್ ಔಟ್. ದೆನ್ ನಾಮಿನಲ್ or fictitious account ಅಲ್ಲಿ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಅಂಡ್ ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಇದು ಇಂಪಾರ್ಟೆಂಟ್. ಪರ್ಸನಲ್ ಅಕೌಂಟ್ ಅಲ್ಲಿ ಡೆಬಿಟ್ ರಿಸೀವರ್ ಅಂಡ್ ಕ್ರೆಡಿಟ್ ದ ಗಿವರ್. ರಿಯಲ್ ಅಂಡ್ ಪ್ರಾಪರ್ಟಿ or asset accounts ಅಲ್ಲಿ ಡೆಬಿಟ್ ವಾಟ್ ಕಮ್ಸ್ ಇನ್ ಅಂಡ್ ಕ್ರೆಡಿಟ್ ವಾಟ್ ಗೋಸ್ ಔಟ್. ನಾಮಿನಲ್ or fictitious accounts ಅಲ್ಲಿ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಅಂಡ್ ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಓಕೆ, ಸೊ ನೆಕ್ಸ್ಟ್ ಕಮಿಂಗ್ ಟು ದ ರೆಕಾರ್ಡಿಂಗ್. ಸ್ವಲ್ಪ ಫಾಸ್ಟ್ ಆಗ್ತಿದೆಯೋ, ನಿಮಗೆ ಎಕ್ಸಾಮ್ ಪರ್ಪಸ್ಗೋಸ್ಕರ ನಾನು ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತಾ ಇದ್ದೀನಿ. ಮೇನ್ ಸಮರಿಯನ್ನು ನೋಡ್ಕೊಳ್ಳಿ ಅಂತೇಳಿ. ಓಕೆ, ಏನಾದರೂ ನೀವು ಸ್ವಲ್ಪ ಬರೆದು ಬನ್ನಿ, ಬಟ್ ಯಾವ ಕ್ವಶನ್ಸ್ ಅನ್ನು ಮೀನ್ಸ್ ಆಪ್ಷನ್ಸ್ ಕೊಟ್ಟಾಗ 6 ಅಲ್ಲಿ 4 ಅನ್ನ ಬರೀರಿ ಅಂತಂದಾಗ 4 ಅನ್ನು ಕೂಡ ನಿಮ್ಗೆ ಏನ್ ಗೊತ್ತು ಅದನ್ನ ಬರ್ದು ಬನ್ನಿ. ಓಕೆ, ಇಲ್ಲಿ ಔಟ್ ಆಫ್ ಔಟ್ ಸಿಗಲ್ಲ. ನೀವು ಎಷ್ಟೇ ಚೆನ್ನಾಗಿ ಬರೆದ್ರು 70-80% ಕವರ್ ಮಾಡಕ್ ಆಗಲ್ಲ. ಸೊ ಅದಕ್ಕೋಸ್ಕರ ಏನೇ ಕ್ವಶನ್ಸ್ ಇದ್ರೂ ಅಟೆಂಡ್ ಮಾಡದೆ ಬರಬೇಡಿ. ಎಲ್ಲಾ ಕೇಸ್ ಸ್ಟಡೀಸು ಕಂಪಲ್ಸಿವ್ ಆಗಿರೋದ್ರಿಂದ ನೀವು ಎಲ್ಲಾ ಕೇಸ್ ಸ್ಟಡೀಸ್ ಅನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡು ಹೋಗಿ, ಮತ್ತೆ ಕೇಸ್ ಸ್ಟಡೀಸ್ ಅನ್ನ ಅಟೆಂಡ್ ಮಾಡಿ ಅದನ್ನ ಬಿಟ್ಟು ಬರಬೇಡಿ. ದಿಸ್ ಇಸ್ ಅ ಕಂಪಲ್ಸರಿ ಒನ್. ಓಕೆ, ದೆನ್ ರೆಕಾರ್ಡಿಂಗ್, ಕ್ಲಾಸಿಫೈಂಗ್ ಅಂಡ್ ಸಮರೈಸಿಂಗ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಹೇಗ್ ಮಾಡ್ತೀವಿ? ಫಸ್ಟ್ ನಾವು ಜರ್ನಲ್ ರೆಡಿ ಮಾಡ್ತೀವಿ, ದೆನ್ ಲೆಡ್ಜರ್, ದೆನ್ ಟ್ರಯಲ್ ಬ್ಯಾಲೆನ್ಸ್. ಓಕೆ, ಸೊ ಜರ್ನಲ್ ಅಂತ ಬಂದಾಗ ಜರ್ನಲ್ ಇಸ್ ಅ ಕ್ರೋನಾಲಜಿಕಲ್ ಆರ್ಡರ್ ಆಫ್ ಅ ಟ್ರಾನ್ಸಾಕ್ಷನ್. ಜರ್ನಲ್ ಅಂದ್ರೆ ಜಸ್ಟ್ ನೀವು ಒಂದೊಂದ್ಸಲ ತುಂಬಾ ಜನ ಬರೆಯೋದು ನೋಡ್ತಿರ್ತೀರಾ, ಮನೇಲಿ ಏನಾದ್ರು ಖರ್ಚು ವೆಚ್ಚಗಳು ಆಯ್ತಂದ್ರೆ ಸುಮ್ಮನೆ ಡೇಟ್ ಹಾಕಿ ಬರೀತಾರೆ. ಅಲ್ಲಿ ಯಾವ್ದು ನೀವು ಅಕೌಂಟ್ ಅನ್ನ ಸಪರೇಟ್ ಮಾಡ್ತೀರಾ, ಜಸ್ಟ್ ಡೇಟ್ ಹಾಕಿ ಬರೀತಾ ಇರ್ತೀರಾ. ಇಟ್ಸ್ ಅ ಕ್ರೋನಾಲಜಿಕಲ್, ಡೇಟ್ ವೈಸ್ ನೀವು ಆರ್ಡರ್ ಅಲ್ಲಿ ಬರೀತಿರ್ತಾರೆ. ಕ್ರೋನಾಲಜಿಕಲ್ ರೆಕಾರ್ಡ್ ಆಫ್ ಟ್ರಾನ್ಸಾಕ್ಷನ್ಸ್ ಎಂಟರ್ಡ್ ಇನ್ ಟು ಅ
ಬಿಸ್ನೆಸ್ ಬೈ ಅ ಬಿಸ್ನೆಸ್. ಓಕೆ, ಜರ್ನಲ್ ಅಂತಂದ್ರೆ ಇಟ್ಸ್ ಅ ಡೇ ವೈಸ್ ಏನ್ ಮಾಡ್ತಿದ್ದೀರಾ ಎಲ್ಲದನ್ನು ನಿಮ್ಮಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ. ಸೊ ಇದ್ರ ಮೇಲೆನೆ ಕ್ವಶನ್ ಕೊಟ್ಟು ಒಂದು ಜರ್ನಲ್ ಎಂಟ್ರಿ ಕೊಟ್ಬಿಟ್ಟು ನಿಮ್ಗೆ ಅಕೌಂಟ್ ಅಲ್ಲಿ ಡಿಫ್ರೆಂಟ್ ಮಾಡಕ್ ಹೇಳ್ತಾರೆ. ಓಕೆ, ಸೊ ಇದು ಮಾಡ್ಬೇಕಂದ್ರೆ ನಿಮ್ಗೆ ಅಕೌಂಟಿಂಗ್ ರೂಲ್ಸ್ ಗೊತ್ತಿರಬೇಕು, ಯಾವ್ದನ್ನ ಕ್ರೆಡಿಟ್ ಮಾಡ್ಬೇಕು ಯಾವ್ದನ್ನ ಡೆಬಿಟ್ ಮಾಡ್ಬೇಕು ಅಂತ. ಓಕೆ, ಸೊ ಪರ್ಚೇಸ್ ಕಂಪ್ಯೂಟರ್ ಫಾರ್ ಪರ್ಸನಲ್ ಇದೆಲ್ಲ ಕೊಟ್ಟಿದ್ದಾರೆ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಒಂದು ಜರ್ನಲ್ ಎಂಟ್ರಿ ಕೊಟ್ಬಿಟ್ಟು ಜರ್ನಲ್ ಎಂಟ್ರಿಯನ್ನ ಹೇಗೆ ಮಾಡಬೇಕು ಅಂತ. ಓಕೆ, ಜನರಲ್ ಎಂಟ್ರಿನ ಹೇಗೆ ಮಾಡ್ಬೇಕಂತ ಒಂದು ಕೊಟ್ಟಿದ್ದಾರೆ, ನಿಮ್ ಫ್ರೀ ಇದ್ರೆ ಇದನ್ನ ನೋಡ್ಕೊಳ್ಳಿ. ಸೊ ಟ್ರಯಲ್ balance is a summary of all general ledger balances outstanding as a one particular date. Entries debit balances from the ledger are shown on the one side and all the other credit balances are shown on the other side. ಒಂದ್ ಕಡೆ ಕ್ರೆಡಿಟ್ ಒಂದ್ ಕಡೆ ಡೆಬಿಟ್ ಅಂತ ಹಾಕೊಂಡು ಒಂದು ಟ್ರಯಲ್ ಬ್ಯಾಲೆನ್ಸ್ ಅನ್ನ ರೆಡಿ ಮಾಡ್ತಾರೆ. ಇಟ್ಸ್ ಆಫ್ಟರ್ ಜರ್ನಲ್ ಎಂಟ್ರಿ ಆದ್ಮೇಲೆ ಬರುವಂತದ್ದು ಇದು. ಓಕೆ, ನೆಕ್ಸ್ಟ್ ಲೆಜ್ಜರ್ ಆಗುತ್ತೆ, ಲೆಜ್ಜರ್ ಆದ್ಮೇಲೆ ಟ್ರಯಲ್ ಬ್ಯಾಲೆನ್ಸ್ ಬರುತ್ತೆ. ಓಕೆ, ಇದರಲ್ಲಿ ಇದು ಇಂಪಾರ್ಟೆಂಟ್, ಹೇಗೆ ನೀವು ಪ್ರಿಪೇರ್ ಮಾಡ್ತೀರಾ, ಯಾಕೆ ಪ್ರಿಪೇರ್ ಮಾಡ್ತೀರಾ, ಆಬ್ಜೆಕ್ಟಿವ್ ಏನು ಟ್ರಯಲ್ ಬ್ಯಾಲೆನ್ಸ್ ಅಂದ್ರೆ ಟು ಚೆಕ್ ದ ಅಕ್ಯುರೇಸಿ ಆಫ್ ದ ಪೋಸ್ಟಿಂಗ್ ಕರೆಕ್ಟ್ ಆಗಿದೆಯಾ, ಲೆಜ್ಜರ್ ಎಂಟ್ರಿ ಸರಿಯಾಗಿದೆಯಾ ನೋಡಕ್ಕೆ. ಅಂಡ್ ದೆನ್ ಪ್ರಿಪರೇಷನ್ ಆಫ್ ಫೈನಲ್ ಅಕೌಂಟ್ಸ್ ಅಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಇಸ್ ಇಂಪಾರ್ಟೆಂಟ್. ಟ್ರಯಲ್ ಬ್ಯಾಲೆನ್ಸ್ ಇಸ್ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ದ ಫೈನಲ್ ಅಕೌಂಟ್ಸ್. P&L ಬ್ಯಾಲೆನ್ಸ್ ಶೀಟ್ ಎಲ್ಲ ಮಾಡ್ಬೇಕಾದ್ರೆ. ಓಕೆ, ಸೊ ಇದು ನೋಡಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೊಳ್ಳಿ ಬೇಕಿದ್ರೆ. ಪ್ರಿಪರೇಷನ್ ಆಫ್ ಫೈನಾನ್ಸ್ ಅಕೌಂಟ್ ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ, ಇದರಲ್ಲಿ ಜಾಸ್ತಿ ಇಲ್ಲ, ಜಸ್ಟ್ ಒಂದೆರಡು ಡೆಫಿನಿಷನ್ಸ್ ನೋಡ್ಕೊಳ್ಳಿ. ಮತ್ತೆ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಂತಂದ್ರೆ an account prepared by a sole trader at the end of the accounting period is known as final accounts of sole trading concern. ಇದರಲ್ಲಿ ಒಂದು ಸ್ಯಾಂಪಲ್ ಕೊಟ್ಟಿದ್ದಾರೆ ಹೇಗೆ P&L ರೆಡಿ ಮಾಡ್ಬೇಕಂತ ನೋಡಿ. ಓಪನಿಂಗ್ ಸ್ಟಾಕ್ ಬಂದು ಪರ್ಟಿಕ್ಯುಲರ್ಸ್ ಎಲ್ಲ ಬಂತು, ಪರ್ಟಿಕ್ಯುಲರ್ಸ್ ಹೆಂಗಿರುತ್ತೆ, ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ಕ್ಯಾರಿಂಗ್ ಫಾರ್ವರ್ಡ್, ಫ್ರೈಟ್ ಅಂಡ್ ಕಂಟ್ರೋಲ್, ಇಂಪೋರ್ಟ್ ಡ್ಯೂಟಿ, ಸ್ಟೋರ್ಸ್, ಫ್ಯಾಕ್ಟರಿ ರೆಂಟ್ ಇವೆಲ್ಲ ಹೇಗೆ ಕನ್ಸಿಡರ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫಾರ್ಮ್ಯಾಟ್ ಆಫ್ ಟ್ರೇಡಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್. ಓಕೆ, ಬ್ಯಾಲೆನ್ಸ್ ಶೀಟ್ ಒಂದು ಫಾರ್ಮ್ಯಾಟ್ ಕೊಟ್ಟಿದ್ದಾರೆ, ಯಾವ ತರ ನಾವು ಬ್ಯಾಲೆನ್ಸ್ ಶೀಟ್ ಅನ್ನ ರೆಡಿ ಮಾಡ್ತೀವಿ ಅಂತ. ರೈಟ್, debtor format of trading account for the year ending CR credit. Okay, ಇದೊಂದು ಸ್ಯಾಂಪಲ್ ಕೊಟ್ಟಿದ್ರೆ. ದೆನ್ ಟ್ರೀಟ್ಮೆಂಟ್ ಆಫ್ ಕಾಮನ್ ಅಡ್ಜಸ್ಟ್ಮೆಂಟ್ಸ್ ಇದ್ರೆ ಹೇಗೆ ಅದನ್ನ ನೀವು ಟ್ರೀಟ್ ಮಾಡ್ತೀರಾ, ಹೇಗೆ ಎಲ್ಲೆಲ್ಲಿ ಏನೇನು ತಗೊಂತೀರಾ ಅಂತ. ಕ್ಲೋಸಿಂಗ್ ಸ್ಟಾಕ್ಸ್ ಕೊಡಿ, ಇದು ತುಂಬಾ ಇಂಪಾರ್ಟೆಂಟ್, ಇದನ್ನ ಕೇಳ್ತಾರೆ. ಓಕೆ, ಕ್ಲೋಸಿಂಗ್ ಸ್ಟಾಕ್, ಎಕ್ಸ್ಪೆನ್ಸಸ್, ಇನ್ಕಮ್ಸ್. ಎಕ್ಸ್ಪೆನ್ಸಸ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಅಂದ್ರೆ ದ ಕರೆಂಟ್ ಇಯರ್ ಇದು ಆಗಿರುತ್ತೆ ಬಟ್ ನಾಟ್ ಎಟ್ ಪೇಡ್ ಅನ್ನ ನಾವು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ಬೋದು. ಎಕ್ಸ್ಪೆನ್ಸಸ್ ಪೇಡ್ ಇನ್ ಅಡ್ವಾನ್ಸ್, ಪ್ರೀಪೇಡ್ ಎಕ್ಸ್ಪೆನ್ಸಸ್ ಅಂತ ಮುಂಚೆನೆ ಪೇ ಮಾಡಿರ್ತೀವಿ ಬಟ್ ನಾವು ಎಕ್ಸ್ಪೆನ್ಸ್ ಮಾಡಿರಲ್ಲ. ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಗೊತ್ತು ನಿಮ್ಗೆ, ಫಿನಿಶ್ಡ್ ಅನ್ಫಿನಿಶ್ಡ್ ಗೂಡ್ಸ್, ರಾ ಮಟೀರಿಯಲ್ಸ್, ಸೆಮಿ ಫಿನಿಶ್ಡ್ ಎಲ್ಲ ಇದ್ರೊಳಗೆ ಬರುತ್ತೆ. ಸೊ ಇದೇನ್ ಮಾಡ್ತೀವಿ ನಾವು, ಕ್ಲೋಸಿಂಗ್ ಸ್ಟಾಕ್ ಏನ್ ಮಾಡ್ತೀವಿ, ಕ್ರೆಡಿಟ್ ಇಟ್ ಈಸ್ ಶೋನ್ ಇನ್ ದ ಟೂ, ಇದರಲ್ಲಿ ಇಫೆಕ್ಟ್ ಆಗುತ್ತೆ, ಕ್ರೆಡಿಟ್ ಸೈಡ್ ಆಫ್ ದ ಟ್ರೇಡಿಂಗ್ ಅಕೌಂಟ್. Okay, and then it is shown in the current side, asset side on the asset side of the balance sheet. ಎರಡು ಕಡೆ ನಾವು ಇದನ್ನ ಮೆನ್ಷನ್ ಮಾಡ್ತೀವಿ. Okay, then incomes ಅಲ್ಲಿ ಎರಡು ಬರುತ್ತೆ. ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಅಂತಂದ್ರೆ ಕರೆಂಟ್ ಇಯರ್ ಆಗಿದೆ ಬಟ್ ನಾಟ್ ಇಟ್ ರಿಸೀವ್ಡ್, ಅದನ್ನ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಅಂತ ಹೇಳ್ತೀವಿ. ಓಕೆ, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಅನ್ನು ನಾವೇನ್ ಮಾಡ್ತೀವಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಹಾಕೋತೀವಿ. ಓಕೆ, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಅನ್ನ. ಅಂಡ್ ಇದ್ರೊಳಗಡೆ ಅಸೆಟ್ ಆನ್ ದ ಅಸೆಟ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಅಲ್ಲಿ ಅದನ್ನ ಹಾಕ್ತೀವಿ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಅನ್ನ. ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಏನ್ ಮಾಡ್ತೀವಿ ಅಂತಂದ್ರೆ ಆಲ್ರೆಡಿ ರಿಸೀವ್ ಮಾಡಿದೀವಿ, ಸೊ ಅದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಇನ್ಕಮ್ ಆನ್ ದ ಇಟ್ಸ್ ಡಿಡಕ್ಟೆಡ್ ಫ್ರಮ್ ದ ಇನ್ಕಮ್ ಆನ್ ದ ಕ್ರೆಡಿಟ್ ಸೈಡ್ ಆಫ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ದೆನ್ ಇಟ್ ವಿಲ್ ಅಪಿಯರ್ ಆಸ್ ಅ ಲಯಬಿಲಿಟಿ ಆನ್ ದ ಲಯಬಿಲಿಟಿ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಲಯಬಿಲಿಟಿ ಸೈಡ್ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಅಲ್ಲಿ ಹಾಕೋತೀವಿ ಅದನ್ನ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅನ್ನ, ಬಟ್ ಇದ್ರೊಳಗೆ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಅನ್ನ ನಾವು ಅಸೆಟ್ ಸೈಡ್ ಅಲ್ಲಿ ಹಾಕೋತೀವಿ. ಯಾಕಂದ್ರೆ ಆಲ್ರೆಡಿ ನಾವು ಪರ್ಫಾರ್ಮ್ ಮಾಡಿದ್ವಿ, ದುಡ್ಡು ಬರೋದಂದೇ ಬಾಕಿ ಆಗಿದ್ರೆ ಅದನ್ನ ಅಸೆಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಕ್ರೆಡಿಟ್ ಸೈಡ್ ಆಫ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಇನ್ಕಮ್ ರಿಸೀವ್ಡ್ ಏನ್ ಮಾಡ್ತೀವಿ ನಾವು, ಇಟ್ ಈಸ್ ಆಲ್ಸೋ ಕ್ರೆಡಿಟ್ ಸೈಡ್ ಆಫ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬಟ್ ಇಟ್ ವಿಲ್ ಬಿ ಅಪಿಯರ್ಡ್ ಇನ್ ದ ಲಯಬಿಲಿಟಿ ಟು ದ ಲಯಬಿಲಿಟಿ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ದೆನ್ ಬ್ಯಾಡ್ ಡೆಬ್ಟ್ಸ್ ಅಂತಂದ್ರೆ ವಿಚ್ ಬಿಕಮ್ಸ್ ಇರ್ರಿವೋಕಬಲ್, ಅದು ಬರೋದೇ ಇಲ್ಲ ಅಂತ ಗೊತ್ತಿದ್ರು ಅದನ್ನ ಏನ್ ಮಾಡ್ತೀವಿ, ಆ ಡೆಬ್ಟ್ ಅನ್ನ ಲಾಸಸ್ ಅನ್ನ ಏನ್ ಮಾಡ್ತೀವಿ, ಡೆಬಿಟೆಡ್ ಟು ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. And again it is deducted from the debtors
ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಇದೆಲ್ಲ ಡಿ ಅಂತ ನೆನ್ಪಿಟ್ಕೊಳ್ಳಿ ಇನ್ ಕೇಸ್ ನಿಮ್ಗೆ ಡೆಬ್ಟ್ಸ್ ಬಗ್ಗೆ ಬಂತಂದ್ರೆ ಡೆಬಿಟೆಡ್ ಟು ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಡಿಡಕ್ಟೆಡ್ ಫ್ರಮ್ ದ ಡೆಟರ್ಸ್ ಆನ್ ದ ಅಸೆಟ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ದೆನ್ ಪ್ರೊವಿಷನ್ಸ್ ಆಫ್ ಬ್ಯಾಡ್ ಡೌಟ್ಫುಲ್ ಡೆಟ್ಸ್. ಒಂದು ಆರ್ಗನೈಸೇಷನ್ಗೆ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಮೇಲೆ ಗೊತ್ತಿರುತ್ತೆ ಇಷ್ಟು ಬ್ಯಾಡ್ ಡೆಬ್ಟ್ಸ್ ಇದೆ, ಇಟ್ಸ್ ಡೌಟ್ಫುಲ್ ಡೆಟ್ಸ್ ಅಂತ ಬರುತ್ತೆ ಅಂತ. ಡೌಟ್ಫುಲ್ ಡೆಟ್ಸ್ ಅನ್ನ ರಿಸರ್ವ್ ಫಾರ್ ಬ್ಯಾಡ್ ಡೆಬ್ಟ್ಸ್, ಪ್ರೊವಿಷನ್ ಫಾರ್ ಬ್ಯಾಡ್ ಡೆಬ್ಟ್ಸ್ ಅಂತಾನು ಹೇಳ್ತೀವಿ. ದೆನ್ ಈಕ್ವಲ್ ಅಮೌಂಟ್ ಆಫ್ ಪ್ರಾಫಿಟೆಡ್ ಸೈಡ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ. ಫ್ಯೂಚರ್ ಕ್ಯಾನ್ ಎಸ್ಟಿಮೇಟೆಡ್ ದ ಕರೆಂಟ್ ಇಯರ್ ಅಂಡ್ ಈಕ್ವಲ್ ಅಮೌಂಟ್ ಆಫ್ ಪ್ರಾಫಿಟ್ ಇಸ್ ಸೆಟ್ ಅಸೈಡ್. ಸ್ವಲ್ಪ ದುಡ್ಡನ್ನು ನಾವು ಪಕ್ಕದಲ್ಲಿ ಎತ್ತಿಡ್ತೀವಿ. Okay, first it is debited to the profit and loss account, again it is deducted from the debtors on the asset side of the balance sheet. ಯಾಕಂದ್ರೆ ನಾವು ಬರುತ್ತೆ ಅಂತ asset side ಅಲ್ಲಿ ಹಾಕೊಂಡಿರ್ತೀವಿ, ಅಲ್ಲಿ ಡಿಡಕ್ಟ್ ಮಾಡಬೇಕು, ಆಮೇಲೆ it should be debited from the profit and loss account. Depreciation of fixed assets ಅಂದ್ರೆ depreciation is non-cash expenses that reduces the value of the fixed assets due to the wear and tear. Depreciation ಅಂತಂದ್ರೆ ಒಂದು ವಸ್ತು, ಒಂದು ಕಾರ್ ಅನ್ನು ಡೆಪ್ರಿಸಿಯೇಷನ್ ಮಾಡ್ತೀವಿ, ವರ್ಷ ಅದ್ರ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ವಿಯರ್ ಅಂಡ್ ಟೇರ್, ರೈಟ್? ಟೈಮ್ ಪ್ಯಾಸೇಜ್ ಆಫ್ ಟೈಮ್ ಇಂದ. ಸೊ ಅದನ್ನ ಏನ್ ಮಾಡ್ತೀವಿ, ಡೆಬಿಟೆಡ್ ಟು ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಗೇನ್ ಅಂಡ್ ಇಟ್ ಶುಡ್ ಬಿ ಡಿಡಕ್ಟೆಡ್ ಫ್ರಮ್ ದ ಕನ್ಸರ್ನ್ಡ್ ಫಿಕ್ಸ್ಡ್ ಅಸೆಟ್ಸ್ ಆನ್ ದ ಸೈಡ್ಸ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಓಕೆ, ಸೊ ನೆಕ್ಸ್ಟ್ ಕಮ್ ಟು ದ ಟೆಕ್ನಿಕ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಯಾವ್ಯಾವ ತರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಟೆಕ್ನಿಕ್ಸ್ ಅನ್ನು ಯೂಸ್ ಮಾಡ್ತೀವಿ ಅಂತ. ಓಕೆ, ದೆನ್ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕೇಳ್ತಾರೆ, ಇದು ಇಂಪಾರ್ಟೆಂಟ್. 2021 ಅಲ್ಲಿ ಕೇಳಿದ್ರಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಬ್ಜೆಕ್ಟಿವ್ಸ್ ಏನೇನು ಅಂತ. ನಾನೀಗ ಏನ್ ಹೇಳ್ತಾ ಇದ್ದೀನಿ ಎಲ್ಲದೂ ನಾನು ಆಕ್ಚುಲಿ 2012 ಇಂದ, ರೈಟ್, ಆಲ್ಮೋಸ್ಟ್ ಒಂದು ಸೆಕೆಂಡ್, 2012 ಇಂದ 2023 ತನಕ ಏನೇನು ಬಂದಿದೆ, ಆಲ್ಮೋಸ್ಟ್ 10 ಇಯರ್ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡಿ ಅದರಲ್ಲಿ ಕಂಡಂತ ಇಂಪಾರ್ಟೆಂಟ್ ಅಷ್ಟನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ಇದರಲ್ಲಿ ಮತ್ತೆ ಫಿಲ್ಟರ್ ಮಾಡಿ ಸ್ವಲ್ಪ ಓದೋದು, ಸ್ವಲ್ಪ ಬಿಡೋದು, ಸ್ವಲ್ಪ ಯೂನಿಟ್ ಅನ್ನ ಬಿಡೋದು, ಆ ತರ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಕಂಪ್ಲೀಟ್ ಆಗಿ ಥಿಯರಿ ನೀವು ತರೋ ಆದ್ರೆ ಅಂದ್ರೆ ಆರಾಮಾಗಿ ಪಾಸ್ ಆಗ್ಬೋದು, ಬಟ್ ತರೋ ಆಗಿ ಅಷ್ಟೇ. ಓಕೆ, ಅರ್ಥ ಮಾಡ್ಕೊಳ್ಳಿ, ಜಸ್ಟ್ ಅರ್ಥ ಮಾಡ್ಕೊಂಡು ಅದನ್ನ ಬರೆಯಕ್ಕೆ ಟ್ರೈ ಮಾಡಿ. ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಬಂದಾಗ, ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತಂದ್ರೆ ಬಂದಾಗ ಇದ್ರಲ್ಲಿ ಏನಿರುತ್ತೆ ಅಂದ್ರೆ ರಿಯಲ್ ಮೀನಿಂಗ್ ಆಫ್ ಸಿಗ್ನಿಫಿಕೆನ್ಸ್ ಆಫ್ ದ ಫೈನಾನ್ಷಿಯಲ್ ಡೇಟಾ. ಫೈನಾನ್ಷಿಯಲ್ ಡೇಟಾದ ರಿಯಲ್ ಮೀನಿಂಗ್ ಏನಂತ ತಿಳ್ಕೊಬೇಕಾಗತ್ತೆ. ಆಮೇಲೆ ಲಿಕ್ವಿಡಿಟಿ ಅಂಡ್ ಶಾರ್ಟ್ ಟರ್ಮ್ ಸಾಲ್ವೆನ್ಸಿ ಹೇಗಿದೆ, ಲಾಂಗ್ ಟರ್ಮ್ ಸಾಲ್ವೆನ್ಸಿ ಹೇಗಿದೆ, ಪ್ರೆಸೆಂಟ್ ಅಂಡ್ ಫ್ಯೂಚರ್ ಪ್ರಾಫಿಟಬಿಲಿಟಿ ಹೇಗಿದೆ, ಆಪರೇಷನ್ ಎಫಿಷಿಯನ್ಸಿ ಹೇಗಿದೆ, ಮ್ಯಾನೇಜರ್ ಎಫಿಷಿಯನ್ಸಿ ಹೇಗಿದೆ, ಗ್ರೋತ್ ಪೊಟೆನ್ಷಿಯಲ್ ಇದೆಯಾ, ಡಿಫ್ರೆಂಟ್ ಆಕ್ಟಿವಿಟೀಸ್ ಏನೇನು ಮಾಡ್ತಾ ಇದ್ದಾರೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆಫ್ ದ ಎಂಟರ್ಪ್ರೈಸ್. ಸೊ ಇವೆಲ್ಲವೂ ಕೂಡ ಆಬ್ಜೆಕ್ಟಿವ್ಸ್ ಆಫ್ ದ ಸ್ಟೇಟ್ಮೆಂಟ್. ಏನೇನಕ್ಕೆ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಮಾಡ್ಬೇಕಂದ್ರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ನೋಡೋಕ್ಕೆ, ಡಿಫ್ರೆಂಟ್ ಆಕ್ಟಿವಿಟೀಸ್ ರನ್ ಆಗ್ತಿದೆಯಾ, ಗ್ರೋತ್ ಪೊಟೆನ್ಷಿಯಾಲಿಟಿ ಇದೆಯಾ, ಮ್ಯಾನೇಜರ್ ಎಫಿಷಿಯನ್ಸಿ ಇದೆಯಾ, ಆಪರೇಷನಲ್ ಎಫಿಷಿಯನ್ಸಿ ಇದೆಯಾ, ಪ್ರೆಸೆಂಟ್ ಅಂಡ್ ಫ್ಯೂಚರ್ ಪ್ರಾಫಿಟಬಿಲಿಟಿ ಇದೆಯಾ, ಲಾಂಗ್ ಟರ್ಮ್ ಸಾಲ್ವೆನ್ಸಿ ಪೊಸಿಷನ್ಸ್ ಸಿಗುತ್ತಾ, ಲಿಕ್ವಿಡಿಟಿ ಅಂಡ್ ಶಾರ್ಟ್ ಟರ್ಮ್ ಸಾಲ್ವೆನ್ಸಿ ಪೊಸಿಷನ್ಸ್ ಇದೆಯಾ. ಸೊ ಇವೆಲ್ಲವನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ದೆನ್ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ಕೇಳಿದ್ದಾರೆ. ಓಕೆ, ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ, ಒಂದು ವ್ಯಕ್ತಿಗೆ ನಾವು ಇದೆಲ್ಲ ಗುಣಗಳು ಇರಬೇಕು ಅಂತ ಹೇಗೆ ಹೇಳ್ತೀವಿ, ಅದೇ ತರ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಇದ್ದಾಗ ಕೆಲವೊಂದು ಗುಣಗಳು ಇರಬೇಕಾಗುತ್ತೆ. ಅದನ್ನೇ ನಾವು ಕ್ವಾಲಿಟೇಟಿವ್, ಕ್ವಾಲಿಟೀಸು ಅಥವಾ ಅಟ್ರಿಬ್ಯೂಟ್ಸು ಅಂತ ಕರಿತೀವಿ. ಸೊ ಫಸ್ಟ್ ಆಫ್ ಆಲ್ ನಾವೇನಾದ್ರು ಸ್ಟೇಟ್ಮೆಂಟ್ ರೆಡಿ ಮಾಡಿದ್ರೆ ಅಂದ್ರೆ ಇಟ್ ಶುಡ್ ಬಿ ಅಂಡರ್ಸ್ಟ್ಯಾಂಡೇಬಲ್, ಎಲ್ಲರಿಗೂ ಅರ್ಥ ಆಗೋ ತರ ಇರಬೇಕು. ನೆಕ್ಸ್ಟ್ ಇಟ್ ಶುಡ್ ಬಿ ರಿಲೆವೆಂಟ್ ಟು ದ ಎಕನಾಮಿಕ್ ಡಿಸಿಷನ್ಸ್ ತಗೊಳಕ್ಕೆ ಹೆಲ್ಪ್ ಆಗುತ್ತೆ ರಿಲೆವೆಂಟ್ ಇದ್ರೆ. ದೆನ್ ರಿಲಯಬಿಲಿಟಿ, ಇದ್ರ ಮೇಲೆ ನಂಬಿಕೆ ಇಡುವಂತ ಹಾಗಿರ್ಬೇಕು. ಓಕೆ, ದೆನ್ ಕಂಪ್ಯಾರಬಿಲಿಟಿ, ಇದನ್ನ ಕಂಪೇರ್ ಮಾಡೋ ತರ ಇರಬೇಕು. ಸೊ ಇದೆಲ್ಲ ಇದ್ದಾಗ ಅದನ್ನ ನಾವು ಅಟ್ರಿಬ್ಯೂಟ್ಸ್ ಆರ್ ಕ್ವಾಲಿಟೀಸ್ ಆಫ್ ದ ಫೈನಾನ್ಸ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ದೆನ್ ಫೈನಾನ್ಷಿಯಲ್ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್ ಅಂತ ಬಂದಾಗ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಇದನ್ನು ಕೇಳ್ತಾರೆ, 10 ಮಾರ್ಕ್ಸ್ ಕೇಳ್ಬೋದು, ಅಥವಾ ಇದೆರಡರ ಡಿಫ್ರೆನ್ಸ್ ಅನ್ನ ಕೇಳ್ಬೋದು. ಓಕೆ, ಇದು ಅಥವಾ ಇದನ್ನಷ್ಟನ್ನೇ ಕೇಳ್ಬೋದು. ಸೊ ಎನಿಥಿಂಗ್, ಇದಿಷ್ಟನ್ನು ಕೇಳಿದಾಗ ನಿಮ್ಗೆ 10 ಮಾರ್ಕ್ಸ್ ಕೊಡ್ತಾರೆ, ರೈಟ್? ಇದಿಷ್ಟನ್ನೇ ಕೇಳಿದಾಗ ಇದನ್ನ 5 ಮಾರ್ಕ್ಸ್ ಕೊಡ್ಬೋದು, ಅಥವಾ ಇದನ್ನ 5 ಮಾರ್ಕ್ಸ್ ಕೊಡ್ಬೋದು, ಅಥವಾ ಇದನ್ನ ಇಂಡಿವಿಜುವಲ್ ಆಗಿ ಇದು ಒಂದನ್ನೇ ಕೊಟ್ಟು 3 ಮಾರ್ಕ್ಸಿಗೂ ಕೊಡ್ಬೋದು. ಸೊ ಇದನ್ನ ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆ, ನೋಡ್ಕೊಳ್ಳಿ. ಟೈಪ್ಸ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್ ಅಕಾರ್ಡಿಂಗ್ ಟು ಮಟೀರಿಯಲ್ ಯೂಸ್ಡ್ ಅಂಡ್ ಅಕಾರ್ಡಿಂಗ್ ಟು ಮೋಡಸ್ ಆಪರಾಂಡಿ. ಓಕೆ, ಮೋಡಸ್ ಆಪರಾಂಡಿ ಮೇಲೆ ಮತ್ತೆ ಅಕಾರ್ಡಿಂಗ್ ಟು ಮಟೀರಿಯಲ್ ಯೂಸ್ಡ್ ಮೇಲೆ ಇರುತ್ತೆ. ಎಕ್ಸ್ಟರ್ನಲ್ ಅನಾಲಿಸಿಸ್, ಇಂಟರ್ನಲ್ ಅನಾಲಿಸಿಸ್. ಹೊರಗಡೆಯವರು ಬಂದು ನಮ್ಮ ಕಂಪನಿಯನ್ನ ಅನಾಲಿಸಿಸ್ ಮಾಡಿದಾಗ ಅದು ಎಕ್ಸ್ಟರ್ನಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಗವರ್ಮೆಂಟ್ ಇರ್ಬೋದು, ಏಜೆನ್ಸೀಸ್ ಇರ್ಬೋದು, ಯಾರು ಇರ್ಬೋದು. ಇಂಟರ್ನಲ್ ಅನಾಲಿಸಿಸ್ ಅಂದ್ರೆ ನಮ್ಮ ಕಂಪನಿಯ ಬಗ್ಗೆ ಗೊತ್ತಿರುವಂತ ವ್ಯಕ್ತಿಗಳು ಅಥವಾ ಗೊತ್ತಿರುವಂತ ರೆಕಾರ್ಡ್ಸ್ ಅನ್ನ ನೋಡಿರುವಂತ ವ್ಯಕ್ತಿಗಳು ಮಾಡ್ತಾರೆ, ಅದನ್ನ ಇಂಟರ್ನಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಓಕೆ, ದೆನ್ ಕಮಿಂಗ್ ಟು ದ ಹಾರಿಜಾಂಟಲ್ ಅನಾಲಿಸಿಸ್ ಅಂಡ್ ವರ್ಟಿಕಲ್ ಅನಾಲಿಸಿಸ್.
Okay, it depends on the modus operandi. Horizontal analysis ಅಲ್ಲಿ ಏನ್ ಮಾಡ್ತೀವಿ, several years of the company data ನ financial ಡೇಟಾವನ್ನ ಕನ್ಸಿಡರ್ ಮಾಡ್ತೀವಿ. ಆಮೇಲೆ ಇದನ್ನ ಡೈನಾಮಿಕ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಓಕೆ, ಬೇರೆ ಬೇರೆ ಇಯರ್ ಒಂದು ಬೇಸ್ ಇಯರ್ ಅನ್ನ ತಗೊಂಡು ಬೇರೆ ಬೇರೆ ಇಯರ್ ಒಂದೇ ಕಂಪೇರ್ ಮಾಡ್ಕೋತಾ ಹೋದ್ರೆ ಅದನ್ನ ನಾವು ಹೊರಿಜಾಂಟಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಇಯರ್ ಟು ಇಯರ್ ಕಂಪೇರ್ ಮಾಡ್ಕೋತಾ ಹೋಗ್ತೀವಿ. ಬಟ್ ಇನ್ ವರ್ಟಿಕಲ್ ಅನಾಲಿಸಿಸ್ ಏನ್ ಮಾಡ್ತೀವಿ, ಒಂದೇ ಇಯರ್ ತಗೊಂಡಿರ್ತೀವಿ, ಒಂದೇ ಫೈನಾನ್ಷಿಯಲ್ ಇಯರ್ ಅಕೌಂಟಿಂಗ್ ಪೀರಿಯಡ್ ತಗೊಂಡು ನಾವು ಅದನ್ನ ಕಂಪೇರ್ ಮಾಡ್ತಾ ಇದ್ರೆ ಒಂದರಿಂದ ಒಂದಕ್ಕೆ, ಅದನ್ನ ಸ್ಟ್ಯಾಟಿಕ್ ಅನಾಲಿಸಿಸ್ ಅಂತ ಕೂಡ ಕರಿತೀವಿ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕಮಿಂಗ್ ದ ಮೆಥಡ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ಯಾವ್ಯಾವ ತರ ನಾವು ಅದು ಟೆಕ್ನಿಕ್ಸ್, ರೈಟ್? ನಾವು ಮುಂಚೆ ನೋಡಿದ್ದು ಟೆಕ್ನಿಕ್ಸ್ ಇರ್ಬೋದು. ಇದು ಹಿಂಗಿರುತ್ತೆ, ಮೆಥಡ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ಹೇಗೆ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಮಾಡ್ಬೋದು? ಒಂದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸ್ ಇರುತ್ತೆ, ಒಂದು ಟ್ರೆಂಡ್ ಅನಾಲಿಸಿಸ್ ಇರ್ಬೋದು, ಅಥವಾ ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್ ಇರ್ಬೋದು, ಫಂಡ್ ಫ್ಲೋ ಅನಾಲಿಸಿಸ್ ಇರ್ಬೋದು, ಕ್ಯಾಶ್ ಫ್ಲೋ ಅನಾಲಿಸಿಸ್, ರೇಷಿಯೋ ಅನಾಲಿಸಿಸ್, ಕಾಸ್ಟ್ ವಾಲ್ಯೂಮ್ ಪ್ರಾಫಿಟ್ ಅನಾಲಿಸಿಸ್. ಸೊ ಇವೆಲ್ಲವೂ ಕೂಡ ಒಂದು ಇಂಡಿವಿಜುವಲ್ ಆಗಿ ಒಂದು ಯೂನಿಟ್ ರೆಡಿ ಆಗಿದೆ, ರೈಟ್? ಮುಂದಿನ ಪಾರ್ಟ್ ಅಲ್ಲಿ ನಾವು ನೋಡ್ತೀವಿ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಒಂದು ಟ್ರೆಂಡ್ ಅನಾಲಿಸಿಸ್ ಅಲ್ಲಿ 1, 2, 3 ಮಾರ್ಕ್ಸ್ ಒಂದ್ಸಲ ನೋಟ್ ಕೇಳ್ತಾರೆ ಅಂತ ಅದನ್ನ ಒಂದ್ ಸ್ವಲ್ಪ ಹೈಲೈಟ್ ಮಾಡ್ತೀನಿ. ಅದರ್ವೈಸ್ ಇದಿಷ್ಟನ್ನ ನೆನ್ಪಿಟ್ಕೊಳ್ಳಿ. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಅನಾಲಿಸಿಸ್, ಟ್ರೆಂಡ್ ಅನಾಲಿಸಿಸ್, ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್, ಫಂಡ್ ಫ್ಲೋ ಅನಾಲಿಸಿಸ್, ಕ್ಯಾಶ್ ಫ್ಲೋ ಅನಾಲಿಸಿಸ್, ರೇಷಿಯೋ ಅನಾಲಿಸಿಸ್, ಕಾಸ್ಟ್ ವಾಲ್ಯೂಮ್ ಪ್ರಾಫಿಟ್ ಅನಾಲಿಸಿಸ್, ಇದನ್ನ ಬ್ರೇಕ್ ಇನ್ ಅನಾಲಿಸಿಸ್ ಅಂತ ಕೂಡ ನಾವು ಕರಿತೀವಿ. ಓಕೆ, ಸೊ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅಂತ ಬಂದ, ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಇದನ್ನ ನಾನು ಜಾಸ್ತಿ ಡೆಪ್ತ್ ಅಲ್ಲಿ ಹೋಗ್ತಾ ಇಲ್ಲ, ನೀವು ಬೇಕಿದ್ರೆ ನೋಡ್ಕೋಬಹುದು. ಓಕೆ, ಆಮೇಲೆ ಇದನ್ನ ನಿಮ್ಗೆ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಾಸ್ಟ್ ಎಕ್ಸಾಮ್ ಅಲ್ಲಿ ಕೊಟ್ಟಿದ್ದಾರೆ, ಬ್ಯಾಲೆನ್ಸ್ ಶೀಟ್ ಅನ್ನ ಕೊಟ್ಟಿದ್ದಾರೆ. ನೀವು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅನ್ನ ರೆಡಿ ಮಾಡಬೇಕು. ಓಕೆ, ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅನಾಲಿಸಿಸ್ ದ ಸ್ಟಡಿ ಆಫ್ ದ ಟ್ರೆಂಡ್ ಆಫ್ ದ ಸೇಮ್ ಐಟಮ್ಸ್ ಗ್ರೂಪ್ಸ್ ಇನ್ ಟು ಆರ್ ಮೋರ್ ಸೇಮ್ ಬಿಸಿನೆಸ್ ಎಂಟರ್ಪ್ರೈಸ್ ಆಫ್ ಡಿಫರೆಂಟ್ ಡೇಟ್ಸ್. ದ ಚೇಂಜ್ ಇನ್ periodic balance sheet items reflect the conduct of the business. The changes can be observed by a comparison of the balance sheet at the end of the period. These changes can be forming opinion about the progress of an enterprise. ಅಂದ್ರೆ ಒಂದು ಬ್ಯಾಲೆನ್ಸ್ ಶೀಟ್ ಅನ್ನ ಮತ್ತೆ ಕಂಪೇರ್ ಮಾಡೋದು. ಓಕೆ, ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಇಂಡಿಕೇಟ್ಸ್ ಟ್ರೆಂಡ್ಸ್ ಇನ್ ಯಾವ ತರ ಸೇಲ್ ಇಂಪ್ರೂವ್ ಆಗಿದೆ, ಕಾಸ್ಟ್ ಎಷ್ಟು ಹೆಚ್ಚಿಗೆ ಆಗಿದೆ, ಪ್ರಾಫಿಟ್ ಎಷ್ಟು ಹೆಚ್ಚಿಗೆ ಆಗಿದೆ, ಅದನ್ನ ಕಂಪೇರ್ ಮಾಡೋದು, ಪರ್ಫಾರ್ಮೆನ್ಸ್ ಅನ್ನು ನೋಡೋದು. ಓಕೆ, ಆಮೇಲೆ ಎವರೇಜ್ ಪರ್ಫಾರ್ಮೆನ್ಸ್ ಆಫ್ ದ ಇಂಡಸ್ಟ್ರಿ, ಇಂಟರ್ ಫರ್ಮ್ ಕಂಪ್ಯಾರಿಸನ್ ಹೇಗೆ ಮಾಡ್ಬೋದು, ಆಮೇಲೆ ವೀಕ್ನೆಸ್ ಆಫ್ ದ ಫರ್ಮ್ ಏನಿದೆ, ರೆಮಿಡಿಯಲ್ ಮೆಜರ್ಸ್ ಏನು, ಇದನ್ನೆಲ್ಲ ನೋಡೋದನ್ನ ನಾವು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡ್ತೀವಿ. ಇದನ್ನ ನಮಗೆ ಒಂದು ಸಮ್ ಕೊಟ್ಟು ಕೂಡ ಮಾಡಿದ್ದಾರೆ. ಓಕೆ, ಟ್ರೆಂಡ್ ಅನಾಲಿಸಿಸ್ ಅಂತಂದ್ರೆ ಒಂದು ಫ್ಯೂಚರ್ ಅಲ್ಲಿ ಒಂದು ಟ್ರೆಂಡ್ ಇರುತ್ತೆ, ಫ್ಯೂಚರ್ ಅನ್ನ ಪ್ರಿಡಿಕ್ಟ್ ಮಾಡೋದು, ಫ್ಯೂಚರ್ ಅಲ್ಲಿ ಏನ್ ಆಗ್ಬೋದು ಅಂತ ಸೆವೆರಲ್ ಇಯರ್ಸ್ ಹಳೆ ಡೇಟಾ ಅನ್ನ ತಗೊಂಡು ನಾವು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದನ್ನೇ ನಾವು ಟ್ರೆಂಡ್ ಅನಾಲಿಸಿಸ್ ಅಂತ ಹೇಳ್ಬೋದು. ಓಕೆ, ಟ್ರೆಂಡ್ ಅನಾಲಿಸಿಸ್ ಗ್ರೇಟ್ ಅಡ್ವಾಂಟೇಜ್ ದಟ್ ಇಟ್ ಕ್ಯಾನ್ ಆಲ್ಸೋ ಪ್ರಿಡಿಕ್ಟ್ ದ ಫ್ಯೂಚರ್ ಪ್ರಿಡಿಕ್ಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಓಕೆ, with the help of trend analysis you can predict the future, track the variances to add performance. ಆಮೇಲೆ ಇದಕ್ಕೊಂದು ಲಿಮಿಟೇಷನ್ಸ್ ಅಂದ್ರೆ ಇದು ಇನ್ಕಂಪ್ಯಾರಬಲ್ ಆಗಿರುತ್ತೆ, ಕೆಲವೊಂದು ಸಲ ರೇಷಿಯೋಸ್ ಪ್ರೈಸ್ ಲೆವೆಲ್ ಚೇಂಜಸ್ ಆಗ್ತಾ ಇರ್ಬೋದು. ಓಕೆ, ಅಬ್ಸಲ್ಯೂಟ್ ಡೇಟಾ ಕರೆಕ್ಟ್ ಅನಾಲಿಸಿಸ್ ಸಿಗ್ತಾ ಇಲ್ಲದೆ ಇರ್ಬೋದು, ಅಥವಾ ರೇಷಿಯೋಸ್ ನಾನ್ ಫೈನಾನ್ಷಿಯಲ್ ಡೇಟಾ ಅನ್ನೆಲ್ಲ ಕನ್ಸಿಡರ್ ಮಾಡೋ ತರ ಆಗ್ಬೋದು. ಸೊ ಇದರ ಲಿಮಿಟೇಷನ್ಸ್ ಆಫ್ ಟ್ರೆಂಡ್ ಅನಾಲಿಸಿಸ್, ಇದನ್ನ ನಿಮಗೆ 3 ಮಾರ್ಕ್ಸ್ ಕೇಳ್ಬೋದು ನೋಟ್. ಓಕೆ, ಅಡ್ವಾಂಟೇಜಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಡ್ವಾಂಟೇಜ್ ನಾವು ಆಲ್ರೆಡಿ ನೋಡ್ತೀವಿ, ಬಟ್ ಇದರಲ್ಲಿ ಸ್ವಲ್ಪ ನೋಡೋಣ. ಆಬ್ಜೆಕ್ಟಿವ್ಸ್ ತರನೇ ಇದೆ. ಓಕೆ, ಸೊ ಅನಾಲಿಸಿಸ್ ಇಸ್ ದಟ್ ಇಟ್ ಪ್ರೊವೈಡ್ಸ್ ಐಡಿಯಾ ಟು ದ ಇನ್ವೆಸ್ಟರ್ಸ್, ಒಂದು ಐಡಿಯಾ ಕೊಡುತ್ತೆ ಇದು ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತ. ಓಕೆ, IASB ಅಥವಾ ರೆಗ್ಯುಲೇಟರಿ ಅಥಾರಿಟೀಸ್ ಏನಿರ್ತಾರೆ ಅವರಿಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಫಾಲೋ ಆಗಿದೆ ಇಲ್ಲ ಚೆಕ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ದೆನ್ ಗೌರ್ಮೆಂಟ್ ಏಜೆನ್ಸಿಗೆ ಕೂಡ ಟ್ಯಾಕ್ಸೇಷನ್ ಅನ್ನ ಚೆಕ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ದೆನ್ ಅನಲೈಸ್ ದ ಓನ್ ಪರ್ಫಾರ್ಮೆನ್ಸ್, ನಮ್ಮ ಪರ್ಫಾರ್ಮೆನ್ಸ್ ನಾವೇ ಚೆಕ್ ಮಾಡೋಕ್ಕೂ ಕೂಡ ಫೈನಾನ್ಷಿಯಲ್ ಅನಾಲಿಸಿಸ್ ಅಡ್ವಾಂಟೇಜ್ ಬೇಕಾಗುತ್ತೆ. ಓಕೆ, ದೆನ್ ಲಿಮಿಟೇಷನ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಕೆಲವೊಂದು ಲಿಮಿಟೇಷನ್ಸ್ ಇರುತ್ತೆ, ಬಿಕಾಸ್ ಇದು ಎಲ್ಲಾ ಕಡೆ ಯೂಸ್ ಮಾಡ್ತಾ ಇರಕ್ಕಾಗಲ್ಲ, ಕೆಲವೊಂದ್ಸಲ ಡೇಟಾ ಕಂಪ್ಯಾರಬಿಲಿಟಿ ಡಿಫಿಕಲ್ಟ್ ಆಗೋ ಚಾನ್ಸಸ್ ಇರುತ್ತೆ. Next, coming to the ratio analysis. Okay, ratio analysis is very important topic for everything. Okay, ಎಲ್ಲ ಕಡೆ ನಿಮ್ಗೆ MCQ ದಲ್ಲಿ ಬರ್ಬೋದು. ನೆಕ್ಸ್ಟ್ ನೀವೇನಾದ್ರು ಸೆಟ್ ನೆಟ್ ಎಕ್ಸಾಮ್ ಬರಿತಾ ಇದ್ರಿ ಅಂತಂದ್ರೆ, ಅಥವಾ ಇಂಟರ್ವ್ಯೂದಲ್ಲಿ ಕೇಳ್ತಾರೆ ಇದನ್ನ. ಓಕೆ, ಆಮೇಲೆ ಇದ್ರಲ್ಲಿ ನಿಮ್ಗೆ ಎಲ್ಲಾ ತರದ ನೋಟ್ಗಳು ಬರ್ಬೋದು, ಶಾರ್ಟ್ ನೋಟ್ಸ್ ಅಥವಾ ದೊಡ್ಡ ನೋಟ್ಸ್ ಬರ್ಬೋದು, ಅಥವಾ ಏನೋ ಸಣ್ಣ ಸಣ್ಣ ಕ್ಯಾಲ್ಕುಲೇಷನ್ಸ್ ಏನಾದ್ರು ಬರ್ಬೋದು. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್, ರೈಟ್? ಇದರೊಳಗೆ ನಾವೇನು ನೋಡ್ತೀವಿ ರೇಷಿಯೋ ಅನಾಲಿಸಿಸ್ ಅಲ್ಲಿ, ಪ್ರಾಫಿಟಬಿಲಿಟಿ ರೇಷಿಯೋ, ಲಿಕ್ವಿಡಿಟಿ ರೇಷಿಯೋ, ಸಾಲ್ವೆನ್ಸಿ ರೇಷಿಯೋ, ಕ್ಯಾಪಿಟಲ್ ಮಾರ್ಕೆಟ್ ರೇಷಿಯೋ, ಆಮೇಲೆ ಅದರದ್ದು ಲಿಮಿಟೇಷನ್ಸ್, ಡ್ಯೂಪಾಂಟ್ ಅನಾಲಿಸಿಸ್, ರೈಟ್? ಸೊ ಮೀನಿಂಗ್ ಆಫ್ ಡೆಫಿನಿಷನ್ ರೇಷಿಯೋ ಅನಾಲಿಸಿಸ್. ರೇಷಿಯೋ ಅನಾಲಿಸಿಸ್ ಅಂದ್ರೆ ಏನು? ಈಸ್ ಯೂಸ್ ಟು ಇವ್ಯಾಲ್ಯೂಯೇಟ್ ದ ರಿಲೇಶನ್ಶಿಪ್ ಅಮಾಂಗ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಐಟಮ್ಸ್.
ರೇಷಿಯೋಸ್ ಆರ್ ಯೂಸ್ ಟು ಐಡೆಂಟಿಫೈ ಟ್ರೆಂಡ್ಸ್ ಓವರ್ ಟೈಮ್. ಏನ್ ಟ್ರೆಂಡ್ ಆಗ್ತಾ ಇದೆ, ರೈಟ್, ಟ್ರೆಂಡ್ ಏನ್ ನಡೀತಾ ಇದೆ. ಆಮೇಲೆ ಕಂಪನೀಸ್, ಬೇರೆ ಬೇರೆ ಕಂಪನೀಸ್ ಅನ್ನ ಕಂಪೇರ್ ಮಾಡಕ್ಕೆ. ದೆನ್ ಫೋಕಸ್ ಆನ್ ದ 3 ಆಸ್ಪೆಕ್ಟ್ಸ್: ಲಿಕ್ವಿಡಿಟಿ, ಪ್ರಾಫಿಟಬಿಲಿಟಿ ಅಂಡ್ ಸಾಲ್ವೆನ್ಸಿ. ಓಕೆ, ಏನೇನ್ ಹೇಗಂತಂದ್ರೆ ಪ್ರಾಫಿಟಬಿಲಿಟಿ ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಲಿಕ್ವಿಡಿಟಿ ಅಂತಂದ್ರೆ ಒಂದು ಕಂಪ್ನಿ ಕ್ಲೋಸ್ ಮಾಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅದು ಎಷ್ಟು ಅದ್ರದ್ದು ಅಸೆಟ್ಸ್ ಇದೆ, ಎಷ್ಟು ಅದು ಎಲ್ಲರಿಗೂ ಶೇರ್ ಮಾಡಕ್ ಸಾಧ್ಯ ಆಗುತ್ತೆ. ಸಾಲ್ವೆನ್ಸಿ ಬಂತು, ಲಿಕ್ವಿಡಿಟಿ ಬಂತು, ಎಷ್ಟು ಅದ್ರ ಹತ್ರ ಲಿಕ್ವಿಡ್ ಫಂಡ್ಸ್ ಇದೆ. ಸೊ ಇವೆಲ್ಲ ಇದ್ರೊಳಗೆ ಬರುತ್ತೆ. ಇಂಡಿವಿಜುವಲ್ ಆಗಿ ಸ್ಟಡಿ ಮಾಡೋಣ. Okay, objectives of ratio analysis: with the help of the ratio, financial executives can measure the whether the firm is at present financially healthy ಆಗಿದೆಯೋ ಇಲ್ಲೋ ಅನ್ನೋದನ್ನ ಟೆಸ್ಟ್ ಮಾಡುತ್ತೆ, ರೈಟ್. ಟು ಇದಕ್ಕೆ ಇನ್ನೊಂದಿಷ್ಟು ಕೇಳ್ತಾರೆ ಅಬ್ಜೆಕ್ಟಿವ್ಸ್ ಆಫ್ ರೇಷಿಯೋ ಅನಾಲಿಸಿಸ್ ಅಂತ. ಟು ಸರ್ವ್ ಅನ್ ಆಡ್ ಇನ್ ಫೈನಾನ್ಷಿಯಲ್ ಫೋರ್ಕಾಸ್ಟಿಂಗ್ ಅಲ್ಲಿ ಹೆಲ್ಪ್. ಫೋರ್ಕಾಸ್ಟಿಂಗ್ ಅಂದ್ರೆ ಫ್ಯೂಚರ್ ಅಲ್ಲಿ ಏನಾಗ್ಬೋದು, ಸೇಲ್ ಫೋರ್ಕಾಸ್ಟ್ ಇರ್ಬೋದು, ಪ್ರಾಫಿಟ್ ಫೋರ್ಕಾಸ್ಟ್ ಇರ್ಬೋದು, ಫೈನಾನ್ಷಿಯಲ್ ಪೊಸಿಷನ್ಸ್ ಆಫ್ ದ ಕಂಪನಿ ಇರ್ಬೋದು, ಫ್ಯೂಚರ್ ಟ್ರೆಂಡ್ಸ್ ಇರ್ಬೋದು, ಅದನ್ನೆಲ್ಲ ಕಂಪೇರ್ ಮಾಡುತ್ತೆ. ಟು ಸರ್ವ್ ಆಸ್ ಅನ್ ಏಡ್ ಇನ್ ಕಂಪ್ಯಾರಿಸನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಕಾಸ್ಟ್ ಕಂಟ್ರೋಲ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ದೆನ್ ಕಮ್ಯುನಿಕೇಟ್ ಮಾಡಕ್ಕೆ, ಯಾರಿಗೆ ಕಮ್ಯುನಿಕೇಟ್ ಮಾಡಬೇಕು, ಒಂದು ಕಂಪನಿಯದು ಸ್ಟ್ರೆಂತ್ ಹೇಗಿದೆ ಅಥವಾ ಅದು ಹೇಗೆ ಇಂಟರ್ನಲ್ ಎಕ್ಸ್ಟರ್ನಲ್ ಪಾರ್ಟೀಸ್ ಅದ್ರಲ್ಲಿ ಹೇಗೆ ಸ್ಟ್ಯಾಂಡ್ ಆಗ್ತಾರೆ ಅನ್ನೋದನ್ನ ಹೇಳ್ಬೋದು. ದೆನ್ ಅದರ್ ಆಬ್ಜೆಕ್ಟಿವ್ಸ್ ಕೊಟ್ಟಿದ್ದಾರೆ: ಲಿಕ್ವಿಡಿಟಿ, ಸಾಲ್ವೆನ್ಸಿ, ಪ್ರಾಫಿಟಬಿಲಿಟಿ, ಕ್ಯಾಪಿಟಲ್ ಗೇರಿಂಗ್. ಇದನ್ನೆಲ್ಲವನ್ನು ಕೂಡ ನಾವು ರೇಷಿಯೋ ಅನಾಲಿಸಿಸ್ ಅಲ್ಲಿ ನೋಡ್ಬೋದು. ದೆನ್ ಬೆನಿಫಿಟ್ ಆಫ್ ರೇಷಿಯೋ ಅನಾಲಿಸಿಸ್ ಆಗಲಿ ಹೇಳಿದೆ. ಓಕೆ, ಫೋರ್ಕಾಸ್ಟಿಂಗ್, ಕಮ್ಯುನಿಕೇಶನ್, ಕೋಆರ್ಡಿನೇಷನ್. ಓಕೆ, ದೆನ್ ಹೆಲ್ಪ್ಸ್ ಇನ್ ಕಂಟ್ರೋಲ್ ಅಂತಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರಾಫಿಟ್ ಲಾಸ್ ಎಲ್ಲ ಗೊತ್ತಾಗುತ್ತೆ. ಆನ್ ದಿಸ್ ಬೇಸಿಸ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಸ್ಟ್ಯಾಂಡರ್ಡ್ ರೇಷಿಯೋಸ್ ಬೈ ಕಂಪೇರಿಂಗ್ ಸ್ಟ್ಯಾಂಡರ್ಡ್ ರೇಷಿಯೋಸ್ ವಿತ್ ಆಕ್ಚುಯಲ್ ಒನ್. ಆಕ್ಚುಯಲ್ಗೂ ಸ್ಟ್ಯಾಂಡರ್ಡ್ಗೆ ಎಷ್ಟು ಇರಬೇಕು ಅಂತ ನಾವು ಕಂಟ್ರೋಲ್ ಮಾಡ್ಬೋದು. ಓಕೆ, ದೆನ್ ಶೇರ್ ಹೋಲ್ಡರ್ಸ್ಗೆ ಡಿಸಿಷನ್ ತಗೊಳಕ್ಕೆ ಹೆಲ್ಪ್ ಮಾಡುತ್ತೆ. ಕಂಪ್ನಿ ಎಷ್ಟು ಸಾಲ್ವೆನ್ಸಿ, ಲಾಂಗ್ ಟರ್ಮ್ ಸಾಲ್ವೆನ್ಸಿ ಏನಿದೆ, ಶಾರ್ಟ್ ಟರ್ಮ್ ಸಾಲ್ವೆನ್ಸಿ ಏನಿದೆ ಅದನ್ನೆಲ್ಲ ನೋಡಿದಾಗ, ಓಕೆ, ಫಿಕ್ಸ್ಡ್ ಅಸೆಟ್ಸ್ ಏನಿದೆ, ನೆಟ್ ವರ್ತ್ ಏನಿದೆ, ಲಾಂಗ್ ಟರ್ಮ್ ಡೆಟ್ ರೇಷಿಯೋ ಹೇಗಿದೆ, ಇದನ್ನೆಲ್ಲ ಚೆಕ್ ಮಾಡಿದಾಗ ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಏನಿದೆ, EPS, DPS ಇವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಆ ಕಂಪ್ನಿ ಇನ್ವೆಸ್ಟ್ ಮಾಡಬೇಕೋ ಬೇಡ ಅನ್ನೋದು ಗೊತ್ತಾಗುತ್ತೆ. ದೆನ್ ಹೆಲ್ಪ್ಫುಲ್ ಆಫ್ ಕ್ರೆಡಿಟರ್ಸ್ ಡಿಸಿಷನ್. ಕ್ರೆಡಿಟರ್ಸ್ಗೂ ಕೂಡ ಕಂಪ್ನಿ ಕ್ರೆಡಿಟ್ ಏನಿದೆ, ನಾನು ಕೊಡ್ಬೋದಾ ಬೇಡವಾ, ಇದ್ರ ಕೆಪಾಸಿಟಿ ಇದೆಯಾ ಪೇ ಬ್ಯಾಕ್ ಮಾಡೋಕ್ಕೆ. ಓಕೆ, ಕ್ವಿಕ್ ಲಿಕ್ವಿಡ್ ರೇಷಿಯೋ, ಕರೆಂಟ್ ಲಿಕ್ವಿಡ್ ರೇಷಿಯೋ ಎಲ್ಲ ಇದು ಮಾಡೋದ್ರಿಂದ ಕ್ರೆಡಿಟರ್ ಡಿಸಿಷನ್ ಮಾಡ್ತಾರೆ. ದೆನ್ ಎಂಪ್ಲಾಯಿ ಡಿಸಿಷನ್ಸ್ ಹೇಗಿರುತ್ತೆ, ಗೋಟ್ ಮೋರ್ ಅಂಡ್ ಮೋರ್ ಇನ್ಸೆಂಟಿವ್ಸ್ ಸಿಗ್ಬೋದಾ, ಹೆಲ್ಪ್ ಫ್ರಮ್ ಕಂಪನೀಸ್ ಪ್ರಾಫಿಟಬಿಲಿಟಿ ರೇಷಿಯೋ ಅಂತ ಗೊತ್ತಾಗುತ್ತೆ. ಸೊ ಇನ್ನು ನಮಗೆ ಇನ್ಸೆಂಟಿವ್ ಸಿಗ್ಬೋದಾ ಇಲ್ವಾ. ಓಕೆ, ಕಂಪನಿ ಮೇಲೆ ಪ್ರೆಷರ್ ಹಾಕ್ಬಿಟ್ಟು ಸ್ಯಾಲರಿನ ಇನ್ಕ್ರೀಸ್ ಮಾಡೋಕೆ ಕೂಡ ಹೇಳ್ಬೋದು. ಸೊ ವಿ ನೀಡ್ ಅ ಪ್ರಾಫಿಟಬಿಲಿಟಿ ರೇಷಿಯೋ ಫಾರ್ ದ್ಯಾಟ್. ದೆನ್ ಗೌರ್ಮೆಂಟ್ ಡಿಸಿಷನ್ಸ್ ಏನಿರುತ್ತೆ, ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡೋಕ್ಕಿರ್ಬೋದು. ಓಕೆ, ನ್ಯಾಷನಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕಿರ್ಬೋದು. ನೆಟ್ ನ್ಯೂಸ್ ಪೇಪರ್ಸ್ಗೆ ಪಬ್ಲಿಷ್ ಮಾಡೋಕ್ಕೆ, ಅಕೌಂಟಿಂಗ್ ರೇಷಿಯೋಸ್ ಅನ್ನ ಪಬ್ಲಿಷ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. Then classification of ಇದು ಇಂಪಾರ್ಟೆಂಟ್. ಕ್ಲಾಸಿಫಿಕೇಶನ್, ಫಂಕ್ಷನಲ್ ಕ್ಲಾಸಿಫಿಕೇಶನ್ ಆಫ್ ದ ರೇಷಿಯೋ ಅನಾಲಿಸಿಸ್ ಅಥವಾ ರೇಷಿಯೋಸ್ ಅನ್ನು ಹೇಗೆ ಕ್ಲಾಸಿಫಿಕೇಶನ್ ಮಾಡ್ತೀವಿ ಅಂತಂದ್ರೆ, ಒನ್ ಇಸ್ ಇದು ಸಾಲ್ವೆನ್ಸಿ ರೇಷಿಯೋಸ್, ಕ್ಯಾಪಿಟಲ್ ಮಾರ್ಕೆಟ್ ರೇಷಿಯೋಸ್, ಪ್ರಾಫಿಟಬಿಲಿಟಿ ರೇಷಿಯೋಸ್ ಅಂಡ್ ಲಿಕ್ವಿಡಿಟಿ ರೇಷಿಯೋಸ್. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಇದನ್ನ ಏನಾದ್ರು ಒಂದು ಕೋಡ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ. ಪ್ಯೂರ್ ಪ್ರಾಫಿಟಬಿಲಿಟಿ ರೇಷಿಯೋ, ಲಿಕ್ವಿಡಿಟಿ ರೇಷಿಯೋ, ಸಾಲ್ವೆನ್ಸಿ ರೇಷಿಯೋ ಅಂಡ್ ಕ್ಯಾಪಿಟಲ್ market ratios. So profitability ratio ಅಂತ ಬಂದಾಗ, profitability ratios measures a company ability to generate earning to relative sales ಕಂಪೇರ್ ಮಾಡಿದ್ರೆ ಎಷ್ಟು ಎಬಿಲಿಟಿ ಇದೆ, ಎಷ್ಟು ಇಕ್ವಿಟಿ ಎಲ್ಲ ಕಂಪೇರ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಅನ್ನ ಅರ್ನ್ ಮಾಡುತ್ತೆ ಅಂತ. ಸೊ ಪ್ರಾಫಿಟಬಿಲಿಟಿ ರೇಷಿಯೋ ಒಂದನ್ನೇ ಕೊಡ್ಬೋದು ಅಥವಾ ಇದಿಷ್ಟೋ ನಾಲ್ಕು ಕೊಟ್ಟು 10 ಮಾರ್ಕ್ಸ್ ಬರೆಯೋಕೆ ಹೇಳ್ಬೋದು. ಪ್ರಾಫಿಟಬಿಲಿಟಿ ರೇಷಿಯೋಸ್ ಅಂತ ಕೊಟ್ಟಾಗ ಅದು ಗ್ರಾಸ್ ಮಾರ್ಜಿನ್ ಕಂಪೇರ್ ಮಾಡ್ತೀವಿ. ಆಪರೇಟಿಂಗ್ ಮಾರ್ಜಿನ್ ಅಂದ್ರೆ ಏನು ಅಂತ ಗೊತ್ತಿರಬೇಕಾಗುತ್ತೆ. ಓಕೆ, ಗ್ರಾಸ್ ಮಾರ್ಜಿನ್ ಟೆಲ್ಸ್ ಯು ಅಬೌಟ್ ದ ಪ್ರಾಫಿಟಬಿಲಿಟಿ ಆಫ್ goods and service. It tells you how much it costs you to produce the product. It is calculated in dividing your gross profit by net sales. Okay, gross margin is equal to gross profit divided by net sales. Gross margin is equal to gross profit divided by net sales into 100. You'll get a gross margin. Then operating margin takes into operating margin operating profit divided by net sales madre will get a net sales. Okay, operating margin takes into account cost of producing the product or services that are unrelated to the direct production. ಡೈರೆಕ್ಟ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟದೆ ಇರುವಂಥದ್ದು ಓವರ್ ಹೆಡ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಇರ್ಬೋದು. ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಡಿವೈಡಿಂಗ್ ಯುವರ್ ಆಪರೇಟಿಂಗ್ ಪ್ರಾಫಿಟ್ ಬೈ ನೆಟ್ ಸೇಲ್ಸ್. Then return on assets ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ,
This is net income divided by assets will get a return on assets. ಇಲ್ಲಿ ಹೇಗೆ ಲಾಸ್ಟ್ ವರ್ಡ್ ಏನು ಬರುತ್ತೆ ಅದೇ ಹೆಚ್ಚಾಗಿ ಡಿವೈಡ್ ಆಗ್ತಾ ಇರುತ್ತೆ. ಓಕೆ, ರಿಟರ್ನ್ ಆನ್ ಅಸೆಟ್ಸ್ ಈಸ್ ಈಕ್ವಲ್ ಟು ನೆಟ್ ಇನ್ಕಮ್ ಡಿವೈಡ್ ಬೈ ಅಸೆಟ್ಸ್. ನೀವು ಇದು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ನೀವು ಎಕ್ಸಾಮಲ್ಲಿ ಅದನ್ನು ಬರೆದು ಅದರ ಬಗ್ಗೆ ಸಣ್ಣ ಎಕ್ಸ್ಪ್ಲನೇಷನ್ ಕೊಡ್ಬೋದು. ಓಕೆ, return on assets is equal to net income divided by assets. Then return on equity is equal to net income divided by shareholders investment. Return antandre net income, right? Net income divided by shareholders investment into 100. Net income divided by shareholders investment into 100. That is return on equity. Return on assets is equal to net income divided by assets into 100. Then return on sales. So return on sales is tells you that return on sales net income divided by sales into 100 will get a return on sales. So idu tumba important agute. Return on investment. Return on investment is equal to return minus investment divided by investment. Return minus investment divided by investment will get a return on investment. So return on sales, return on investment, gross margin, operating margin. ಓಕೆ, ರಿಟರ್ನ್ ಆನ್ ಇಕ್ವಿಟಿ ಇವೆಲ್ಲವೂ ಕೂಡ ಬರುವಂಥದ್ದು ಫಸ್ಟ್ ದಟ್ ಪ್ರಾಫಿಟಬಿಲಿಟಿ ರೇಷಿಯೋದಲ್ಲಿ. ಸೊ ಒಂದು ಸಮ್ ಕೊಟ್ಟು ನಿಮ್ಗೆ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ಬೋದು. ದೆನ್ ಕಮಿಂಗ್ ಟು ದ ಲಿಕ್ವಿಡಿಟಿ ರೇಷಿಯೋ. ಓಕೆ, ಲಿಕ್ವಿಡಿಟಿ ರೇಷಿಯೋದಲ್ಲಿ ಏನಿರ್ತದೆ? Liquidity ratios are used to determine company's ability to meet its short-term debt obligations. Okay, investors often take close look at the liquidity ratios when performing fundamental analysis on a firm. Okay, ಇದರೊಳಗೆ ಏನಂತೆ ಶಾರ್ಟ್ ಟರ್ಮ್ ಡೆಬ್ಟ್ ಅಂದ್ರೆ ಹತ್ತಿರದಲ್ಲಿ ತುಂಬಾ ಅದರ ವರ್ಷ 2 years ಒಳಗೆ ನೀವು ಅದನ್ನ ತೀರಿಸಬೇಕಾಗುತ್ತೆ. ಅದನ್ನೇ ನಾವು ಲಿಕ್ವಿಡಿಟಿ ರೇಷಿಯೋಸ್ ಅಂತ ಹೇಳ್ತೀವಿ. ಓಕೆ, ಶಾರ್ಟ್ ಟರ್ಮ್ ಡೆಬ್ಟ್ ಅನ್ನ ಹೇಗೆ ಮೀಟ್ ಮಾಡುತ್ತೆ? Is at a higher risk of bankruptcy. Liquidity ratios are good measures of whether a company will be able to comfortably continue going concern. ಇದು ಬ್ಯಾಂಕ್ರಪ್ಟಸಿ ಆಗುತ್ತಾ ಅಥವಾ ಗೋಯಿಂಗ್ ಕನ್ಸರ್ನ್ ಹೋಗ್ತಾ ಇರತ್ತಾ ಕಂಪನಿ ಅನ್ನೋದೇ ನಮಗೆ ಲಿಕ್ವಿಡಿಟಿ ರೇಷಿಯೋ ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಇದ್ರೊಳಗೆ ಏನ್ ಬರುತ್ತೆ? ಕರೆಂಟ್ ರೇಷಿಯೋ. ಕರೆಂಟ್ ರೇಷಿಯೋದಲ್ಲಿ ಏನಿರುತ್ತೆ? ವಿ ಹ್ಯಾವ್ ಟು ಡಿವೈಡ್ ದ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ವಿಲ್ ಗೆಟ್ ಅ this current ratio is also known as working capital ratio. Okay, current ratio may be defined as the relationship between the current assets and current liabilities. This ratio is also known as the working capital ratio, that is current assets divided by current liabilities. Okay friends, ಇವೆಲ್ಲ ನಿಮಗೆ ನೆಟ್ ಸೆಟ್ ಎಕ್ಸಾಮ್ ಅಲ್ಲಿ MCQ ದಲ್ಲಿ ಅಥವಾ ನಿಮಗೆ ಇಂಟರ್ವ್ಯೂ ದಲ್ಲಿ ಕೂಡ ಕೇಳ್ತಾರೆ. ಸ್ವಲ್ಪ ಅಬ್ಸರ್ವ್ ಮಾಡಿ ಚೆನ್ನಾಗಿ ನೆನಪಿಟ್ಕೊಳ್ಳಿ ಫಾರ್ಮುಲಾಸ್ ನ. ಕರೆಂಟ್ ಅಸೆಟ್ಸ್ divided by current liabilities. Liquid acid and quick ratio. Liquid acid and quick ratio, ಇದು ಮೂರನ್ನು ಒಂದಕ್ಕೆ ಹೇಳೋದು. ಓಕೆ, ಲಿಕ್ವಿಡ್ ರೇಷಿಯೋ, ಆಸಿಡ್ ರೇಷಿಯೋ, ಕ್ವಿಕ್ ರೇಷಿಯೋ. The term liquidity refers to the ability of a firm to pay short-term obligations when they become due. Okay, quick ratio is more rigorous test of liquidity than the current ratio. Okay, quick ratio is more rigorous test of liquidity than the current ratio. Quick assets can be converted into cash within the short ವಿದೌಟ್ ಲಾಸ್ ಆಫ್ ವ್ಯಾಲ್ಯೂನು ಲಾಸ್ ಆಗದೆ ಇರುವಾಗೆ ಆದಷ್ಟು ಬೇಗ ಅದನ್ನ ಲಿಕ್ವಿಡ್ ಕನ್ವರ್ಟ್ ಮಾಡ್ಕೋಬಹುದು ಕ್ಯಾಶ್ಗೆ ಅಂದಾಗಲೇ ನಾವು ಅದನ್ನ ಕ್ವಿಕ್ ರೇಷಿಯೋ ಅಂತ ಹೇಳ್ತೀವಿ. ದಿಸ್ ಬೆಟರ್ ದನ್ ದ ಕರೆಂಟ್ ರೇಷಿಯೋ ಅಂತ ಹೇಳ್ತಾರೆ. ಓಕೆ, ಸೊ ಲಿಕ್ವಿಡಿಟಿ ರೇಷಿಯೋ ಇಸ್ ಈಕ್ವಲ್ ಟು ಲಿಕ್ವಿಡ್ ಅಸೆಟ್ಸ್. ಅಲ್ಲಿ ಸೇಮ್ ಕರೆಂಟ್ ರೇಷಿಯೋದಲ್ಲಿ ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟೀಸ್ ಇತ್ತು. ಲಿಕ್ವಿಡಿಟಿ ಅಸೆಟ್ಸ್ ರೇಷಿಯೋದಲ್ಲಿ ಏನಿರುತ್ತೆ? ಲಿಕ್ವಿಡ್ ಅಸೆಟ್ಸ್ ಇನ್ ದ ಬ್ರಾಕೆಟ್ current assets minus stock divided by current liabilities. Liquidity ratio is liquid assets in the bracket current assets minus stock divided by current liabilities. Then absolute liquid ratio ಅಂತ ಒಂದು ಕೊಟ್ಟಿದ್ದಾರೆ. Absolute liquid ratio ದಲ್ಲಿ ಏನಿರುತ್ತೆ? Cash plus bank plus marketable securities divided by current liabilities will get a absolute liquid ratio. Cash plus bank plus marketable securities divided by current liabilities will get a absolute liquid ratio. Okay, so ನೋಡಿ ಒಂದು current ratio nothing but again we can call it working capital ratio.
Then liquid ratio again we call a quick ratio, acid test ratio. Okay. Then absolute liquid ratio. Then coming to the ಅದು ಶಾರ್ಟ್ ಟರ್ಮ್ ರೈಟ್, ಅದು ನೆನ್ಪಿಟ್ಕೊಳ್ಳಿ. ಶಾರ್ಟ್ ಟರ್ಮ್ ಡೆಪ್ಟ್ ಅನ್ನ ಪೇ ಮಾಡುವಂತ ಕೆಪಾಬಿಲಿಟಿ ಕಂಪ್ನಿದು. Okay, solvency ratio is designed to help measure degree of financial risk that your business faces by considering the debt to equity. Debt to equity ಕಂಪೇರ್ ಮಾಡಿದ್ರೆ, ಡೆಟ್ ಟು ಅಸೆಟ್ಸ್ ಕಂಪೇರ್ ಮಾಡಿದ್ರೆ, ಓಕೆ, ನಿಮ್ಮ ಡಿಗ್ರಿ ಆಫ್ ಫೈನಾನ್ಷಿಯಲ್ ರಿಸ್ಕ್ ಹೇಗಿದೆ. Okay, charges and other costs and interest. Solvency ratio is one of the various ratios used to measure the long-term debts. Okay, to meet its long-term debts. ನಾವೇನ್ liquidity ratio ಏನ್ ಮಾಡ್ತೀವಿ, ಅದು ಶಾರ್ಟ್ ಟರ್ಮ್ ಗೋಸ್ಕರ. ಓಕೆ, ಇದನ್ನ ಲಾಂಗ್ ಟರ್ಮ್ ಡೆಟ್ ಅನ್ನ ಪೇ ಮಾಡೋಕಿರ್ಬೋದು. ಸಾಲ್ವೆನ್ಸಿ ರೇಷಿಯೋ ಕ್ವಾಂಟಿಫೈಸ್ ದ ಸೈಜ್ ಆಫ್ ದ ಕಂಪನೀಸ್ ಆಫ್ಟರ್ ಟ್ಯಾಕ್ಸ್ ಇನ್ಕಮ್. ಆಫ್ಟರ್ ಟ್ಯಾಕ್ಸ್ ಇನ್ಕಮ್ ಅನ್ನ ಕನ್ಸಿಡರ್ ಮಾಡ್ತೀವಿ, ನಾಟ್ ಕೌಂಟಿಂಗ್ ನಾನ್ ಕ್ಯಾಶ್ ಡೆಪ್ರಿಸಿಯೇಷನ್. ಓಕೆ, ಟು ದ ಟೋಟಲ್ ಡೆಟ್ ಆಬ್ಲಿಗೇಷನ್ ಆಫ್ ದ ಫರ್ಮ್. ನಾನ್ ಕ್ಯಾಶ್ ಇದು ನಾಟ್ ಕೌಂಟಿಂಗ್ ದ ನಾನ್ ಕ್ಯಾಶ್ ಡೆಟ್ ಕ್ಯಾಶ್ ಡಿಪ್ರಿಸಿಯೇಷನ್. ಸೊ ಇದರ ಡೆಟ್ ಇಕ್ವಿಟಿ ರೇಷಿಯೋ ಅಂತ ಹೇಳ್ತೀವಿ. ಫಸ್ಟ್ ಬರೋದು ಡೆಟ್ ಇಕ್ವಿಟಿ ರೇಷಿಯೋ. ಡೆಟ್ ಅಂತ ಬಂದ್ರೆ ಟೋಟಲ್ ಲಯಬಿಲಿಟೀಸ್, equity total equity. So debt liability equity ratio is total liabilities divided by total equity. Will get a debt equity ratio. Okay, so debt equity ratio is a financial liquidity ratio that compares the company's total debt, total equity. The debt to equity ratio, okay, shows the percentage of company financing that comes from creditors and investors. Higher debt to equity ratio indicates the more creditor financing is used than investor financing. Okay, debt equity ratio ಜಾಸ್ತಿ ಇತ್ತು ಅಂತಂದ್ರೆ ಕ್ರೆಡಿಟರ್ ಫೇಸಿಂಗ್ ಬ್ಯಾಂಕ್ ಲೋನ್ಸ್ ಅನ್ನು ಜಾಸ್ತಿ ತಗೊಂಡಿದ್ದಾರೆ, ಶೇರ್ ಹೋಲ್ಡರ್ಸ್ ಇಂದ ಕಡಿಮೆ ತಗೊಂಡಿದ್ದಾರೆ ಅಂತ. ಸೊ indicates that more creditor financing bank loan is used than the investor financing shareholders. So debt equity ratio is equal to total liabilities divided by total equity. Then coming to the equity ratio, ಅಥವಾ debt equity ratio, just equity ratio. Equity ratio then what will take total equity divided by total assets. ಇದನ್ನೇನಂತೆ investment leverage or solvency ratio measures the amount of assets that are financed by owners investment. Owners investment ಏನಿದೆ, ಓಕೆ, ಅದನ್ನ ನಾವೇನಂತೀವಿ ಇಕ್ವಿಟಿ ರೇಷಿಯೋ ಅಂತ. ಸೊ ಟೋಟಲ್ ಇಕ್ವಿಟಿ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್, ಟೋಟಲ್ ಇಕ್ವಿಟಿ ಡಿವೈಡ್ ಬೈ ಟೋಟಲ್ ಅಸೆಟ್ಸ್ ವಿಲ್ ಗೆಟ್ ಇಕ್ವಿಟಿ ರೇಷಿಯೋ. ದೆನ್ ಡೆಟ್ ರೇಷಿಯೋದಲ್ಲಿ ಏನಿರುತ್ತೆ, ಪ್ಯೂರ್ ಡೆಟ್, ಅದು ಇಕ್ವಿಟಿ ಡೆಟ್ ಇಕ್ವಿಟಿ ರೇಷಿಯೋ. ಓಕೆ, ಲಯಬಿಲಿಟೀಸ್ ಡಿವೈಡ್ ಬೈ ಅಸೆಟ್ಸ್ ಬರುತ್ತೆ, ಇಕ್ವಿಟಿ ಬರುತ್ತೆ. ಬಟ್ ಇದರೊಳಗೆ ಪ್ಯೂರ್ ಇಕ್ವಿಟಿ ಅಂತ ಬಂದಾಗ ಟೋಟಲ್ ಇಕ್ವಿಟಿ ಡಿವೈಡ್ ಬೈ ಟೋಟಲ್ ಅಸೆಟ್ಸ್ ಅಂತ ಬರುತ್ತೆ. ಡೆಟ್ ರೇಷಿಯೋದಲ್ಲಿ ಏನು ಬರುತ್ತೆ ಅಂತಂದ್ರೆ ಟೋಟಲ್ ಲಯಬಿಲಿಟಿ ಏನಿದೆ ಅಸೆಟ್ಸ್ಗೆ, ಅದನ್ನ ನಾವೇನಂತೀವಿ ಡೆಟ್ ರೇಷಿಯೋ ಅಂತ ಹೇಳ್ತೀವಿ. ಓಕೆ, ಸೊ ಟೋಟಲ್ ಲಯಬಿಲಿಟೀಸ್ ಡಿವೈಡ್ ಬೈ ಟೋಟಲ್ ಅಸೆಟ್ಸ್. ಡೆಟ್ ಇಕ್ವಿಟಿಯಲ್ಲಿ ಏನ್ ಮಾಡ್ತೀವಿ, ಟೋಟಲ್ ಲಯಬಿಲಿಟೀಸ್ ಡಿವೈಡ್ ಬೈ ಟೋಟಲ್ ಇಕ್ವಿಟಿ ತಗೊಂತೀವಿ. ಸೊ ಡೆಟ್ ರೇಷಿಯೋದಲ್ಲಿ ಟೋಟಲ್ ಲಯಬಿಲಿಟೀಸ್ ಡಿವೈಡ್ ಬೈ ಟೋಟಲ್ ಅಸೆಟ್ಸ್. ಓಕೆ, ಸೊ ಕ್ಯಾಪಿಟಲ್ ಮಾರ್ಕೆಟ್ ರೇಷಿಯೋ. ಕ್ಯಾಪಿಟಲ್ ಮಾರ್ಕೆಟ್ ರೇಷಿಯೋ ಏನಕ್ಕೆ ಬೇಕು, capital markets are also places in the investors buy and sell company government securities. Government securities ಅನ್ನ ಬೈ ಮಾಡ್ತಿರ್ತಾರೆ. ಸೊ ಆವಾಗ ಮೋಸ್ಟ್ ಇಂಪಾರ್ಟೆಂಟ್ ಒನ್ಸ್ ಕಂಪನೀಸ್ ಆರ್ ಆರ್ಡಿನರಿ ಶೇರ್ಸ್ ತಗೊಂಡು ಲಾಂಗ್ ಟರ್ಮ್ ಡೆಟ್ಸ್ ಇರುತ್ತೆ, ಮತ್ತೆ ಡಿಬೆಂಚರ್ಸ್ ಇರುತ್ತೆ, ಅನ್ಸೆಟಲ್ಡ್ ಲೋನ್ ಸ್ಟಾಕ್ ಇರುತ್ತೆ, ಕನ್ವರ್ಟಿಬಲ್ ಬಾಂಡ್ಸ್, ಲೆಸರ್ ಎಕ್ಸ್ಟೆಂಟ್ ಪ್ರಿಫರೆನ್ಸ್ ಶೇರ್ಸ್, ಇವೆಲ್ಲ ಏನೇನಿದೆ ಅದ್ರ ಬಗ್ಗೆ ಸ್ಟಡಿ ಮಾಡೋದನ್ನ ನಾವು ಕ್ಯಾಪಿಟಲ್ ಮಾರ್ಕೆಟ್ ರೇಷಿಯೋಸ್ ಅಂತ ಹೇಳ್ತೀವಿ. ಓಕೆ, ಇದೇನಿರುತ್ತೆ, ಇದು ಮಾರ್ಕೆಟ್ ರೇಷಿಯೋ ಮೆಜರ್ಸ್ ಇನ್ವೆಸ್ಟರ್ಸ್ ರೆಸ್ಪಾನ್ಸ್ ಟು ಓನಿಂಗ್ ಅ ಕಂಪನಿ ಸ್ಟಾಕ್, ಆಲ್ಸೋ ದ ಕಾಸ್ಟ್ ಆಫ್ ಇಶ್ಯೂಯಿಂಗ್ ಅ ಸ್ಟಾಕ್. ಇದೇನಿರುತ್ತೆ, ಹಿಂಗೆ ಇನ್ವೆಸ್ಟರ್ಸ್ ಇಂಟ್ರೆಸ್ಟ್ ತೋರಿಸ್ತೀನಿ ಅನ್ನೋದ್ರ ಮೇಲೆ ಕ್ಯಾಪಿಟಲ್ ಮಾರ್ಕೆಟ್ ರೇಷಿಯೋ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಫೀಚರ್ಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ರೇಷಿಯೋ. ಕ್ಯಾಪಿಟಲ್ ಮಾರ್ಕೆಟ್ ರೇಷಿಯೋದಲ್ಲಿ ಫೀಚರ್ಸ್ ಏನೇನು ಬರುತ್ತೆ, ಓಕೆ, ಡಿಫ್ರೆಂಟ್ ಮಾರ್ಕೆಟ್ ಹೈಪೋಥೆಸಿಸ್ ಅನ್ನು ಯೂಸ್ ಮಾಡ್ತೀವಿ, ಎಂಪೆರಿಕಲ್ ರಿಸರ್ಚ್ ಅನ್ನ ಮಾಡ್ತೀವಿ, ರೈಟ್. ದೆನ್ ಏನ್ ಮಾಡ್ತೀವಿ ನಾವು ಇದರೊಳಗೆ ಡಿವಿಡೆಂಡ್ ಪೇ ಔಟ್ ರೇಷಿಯೋ ಅಂತ ಹೇಳ್ತೀವಿ. ಡಿವಿಡೆಂಡ್ ಪೇ ಔಟ್ ರೇಷಿಯೋ ಅಂದ್ರೆ ಎಷ್ಟು ಡಿವಿಡೆಂಡ್ ಪೇ ಮಾಡ್ತಾ ಇದೀವಿ, ನಾವು ಒಂದು ಶೇರ್ ಅನ್ನ ಬೈ ಮಾಡಿದವರಿಗೆ ಎಷ್ಟು ಶೇರ್ ಬೈ ಮಾಡೋದರಿಗೆ ಹಣವನ್ನ ಕೊಡ್ತೀವಿ ಇಯರ್ ಎಂಡಿಗೆ. ಸೊ ಡಿವಿಡೆಂಡ್ ಪರ್ ಶೇರ್ ಟು ಅರ್ನಿಂಗ್ ಪರ್ ಶೇರ್. ಡಿವಿಡೆಂಡ್ ಪೇ ಔಟ್ ರೇಷಿಯೋ ಅಂತಂದ್ರೆ
It's the dividend per share divided by earning per share is the formula. Okay. Athwa dividend payout ratio, again you can take it as dividend divided by net income. Dividend per share divided by earning per share ಅಂತ ಮಾಡಿದ್ರೆ dividend payout ratio ಸಿಗಬಹುದು, ಅಥವಾ dividend payout ratio is equal to dividend by net income. So dividend yield ratio ದಲ್ಲಿ ಏನಿರುತ್ತೆ, dividend yield ratio annual dividend per share current market price per share. Dividend yield ratio is equal to annual dividend per share divided by current market price per share. That is dividend yield ratio. Annual dividend per share divided by current market price per share. ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ 5, 6, 10 ಮಾರ್ಕ್ಸ್ ಫುಲ್ ಕೊಟ್ಬಿಡ್ತಾರೆ ನಿಮ್ಗೆ ರೇಷಿಯೋ ಅನಾಲಿಸಿಸ್ ಮೇಲೆ ಬರೀರಿ ಅಂತ. ಸೊ ನಿಮ್ಗೆ ಬೇಕಾಗಿರುತ್ತೆ ಫಾರ್ಮುಲಾಸ್. Then market to book ratio. Market to book ratio is market value of the company and book value. Simple ಆಗಿದೆ ಅಲ್ವಾ? Market value of the company divided by book value of the company. Market to book ratio ಅಂತ ಬಂದಾಗ market price of the stock and divided book value of the stock, right? Next coming to the price earning ratio. Price earning ratio ಅಂತ ಬಂದಾಗ market price of the stock, earning per share. Okay, price earning ratio is equal to market price of the stock divided by earning per share. Market ಏನಿದೆ price divided by EPS ಏನಿದೆ, earning per share ಏನಿದೆ ಅದನ್ನ ನೋಡಿದಾಗ ನಮಗೆ price earning ratio ಸಿಗುತ್ತೆ. So limitations of ratio analysis 3, ಅದಕ್ಕೂ ಒಂದು ಲಿಮಿಟೇಷನ್ಸ್ ಇದೆ, ರೈಟ್? ಡಿಫ್ರೆಂಟ್ ಕಂಪ್ನೀಸ್ ಆಪರೇಟ್ ಇನ್ ಡಿಫ್ರೆಂಟ್ ಇಂಡಸ್ಟ್ರೀಸ್, ಹ್ಯಾವಿಂಗ್ ಡಿಫ್ರೆಂಟ್ ಎನ್ವೈರನ್ಮೆಂಟಲ್ ಕಂಡೀಷನ್ಸ್ ಇರೋದ್ರಿಂದ, ಡಿಫ್ರೆಂಟ್ ಮಾರ್ಕೆಟ್ ಸ್ಟ್ರಕ್ಚರ್ಸ್ ಇರೋದ್ರಿಂದ ಸಮ್ಟೈಮ್ಸ್ ಇಸ್ ಮಿಸ್ಲೀಡಿಂಗ್ ಆಗುತ್ತೆ ಅಂತ ಹೇಳ್ತಾರೆ ರೇಷಿಯೋ ಅನಾಲಿಸಿಸ್. ದೆನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಇಸ್ ಅಫೆಕ್ಟೆಡ್ ಬೈ ಎಸ್ಟಿಮೇಟ್ಸ್ ಅಂಡ್ ಅಸಂಪ್ಷನ್ಸ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಲೋ ಡಿಫ್ರೆಂಟ್ ಅಕೌಂಟಿಂಗ್ ಪಾಲಿಸೀಸ್ ವಿಚ್ ಇಂಪೇಸ್ ಕಂಪ್ಯಾಟಿಬಿಲಿಟಿ, ಹೆನ್ಸ್ ರೇಷಿಯೋ ಅನಾಲಿಸಿಸ್ ಲೆಸ್ ಯೂಸ್ಫುಲ್ ಸಚ್ ಸಿಚುವೇಶನ್ಸ್. ಓಕೆ, ಡ್ಯೂಪಾಂಟ್ ಅನಾಲಿಸಿಸ್. ಡ್ಯೂಪಾಂಟ್ ಅನಾಲಿಸಿಸ್ ಅಲ್ಲಿ ಏನಿರುತ್ತೆ, ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್ ಇರುತ್ತೆ. ಓಕೆ, ಇದನ್ನು ಕೇಳ್ತಾರೆ ಒಂದೊಂದ್ಸಲ 3 ಮಾರ್ಕ್ಸ್ಗೆ 5 ಮಾರ್ಕ್ಸ್ಗೆ. ಸೊ ಪರ್ಫಾರ್ಮೆನ್ಸ್ ಮೆಜರ್ಮೆಂಟ್ ದಟ್ ವಾಸ್ ಸ್ಟಾರ್ಟೆಡ್ ಬೈ ದ ಡ್ಯೂಪಾಂಟ್ ಕಾರ್ಪೊರೇಷನ್. ಯಾರಿದ್ ಮಾಡಿದ್ರು ಅಂತ. ಸೊ with this method assets are measured in their gross book value rather than the net book value. Gross book value ನ ಕನ್ಸಿಡರ್ ಮಾಡ್ತಾರೆ to produce a higher return on equity. ಇಕ್ವಿಟಿಲಿ ಹೈಯರ್ ರಿಟರ್ನ್ ಪಡೆಯೋಕ್ಕೋಸ್ಕರ ಗ್ರಾಸ್ ಬುಕ್ ವ್ಯಾಲ್ಯೂನ ಯೂಸ್ ಮಾಡ್ತಾರೆ, known as DuPont identity. Okay, known as DuPont identity, where we use gross book value. Okay, DuPont analysis tells us that return on equity is affected by the 3 things: operating efficiency, asset use efficiency, and financial leverage, which measures by the equity multiplier. Okay, ಟೋಟಲ್ ಅಸೆಟ್ ಟರ್ನ್ ಓವರ್ ಮತ್ತೆ ಪ್ರಾಫಿಟ್ ಮಾರ್ಜಿನ್, ಇದು 3 ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾರೆ ಡ್ಯೂಪಾಂಟ್ ಅನಾಲಿಸಿಸ್. ಏನು ಆಪರೇಟಿಂಗ್ ಎಫಿಷಿಯನ್ಸಿ, ಅಸೆಟ್ ಯೂಸ್ ಎಫಿಷಿಯನ್ಸಿ ಮತ್ತೆ ಫೈನಾನ್ಷಿಯಲ್ ಲಿವರೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ROE is equal to profit margin into total asset turnover into equity multiplier. Okay, ROE is equal to return on equity is equal to profit margin into total assets turnover into equity multiplier. ಸೊ ಡ್ಯೂಪಾಂಟ್ ಅನಾಲಿಸಿಸ್ ಚಾರ್ಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಇದನ್ನ ನಿಮ್ಗೆ ಬೇಕಿದ್ರೆ ನೋಡ್ಕೊಳ್ಳಿ, ರೈಟ್? ನೆಕ್ಸ್ಟ್ ಕಮಿಂಗ್ ಟು ದ ಸ್ವಲ್ಪ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಒಂದೆರಡು ಬೇಕಿದ್ರೆ ನೀವು ಟ್ರೈ ಮಾಡಿ ಇದಿದ್ರೆ. ದೆನ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಕೇಳ್ಬೋದು ನಿಮಗೆ ಬೆನಿಫಿಟ್ಸ್ ಏನು ಅಂತ ಕೇಳ್ಬೋದು, ಕಂಪೋನೆಂಟ್ಸ್ ಅಂತ ಕೇಳ್ಬೋದು. ಓಕೆ, ಅಡ್ವಾಂಟೇಜಸ್ ಬೆನಿಫಿಟ್ಸ್ ಎಲ್ಲ ಎರಡಿದೆಲ್ಲ. ದೆನ್ ಲಿಮಿಟೇಷನ್ಸ್ ಇರುತ್ತೆ. So fund flow is usually measured on a monthly or quarterly basis. Monthly or quarterly basis ಅಲ್ಲಿ ಇದನ್ನ ನಾವು ನೋಡ್ತೀವಿ. Then a fund refers to all the financial resources of a firm such as cash in hand, bank balance, account receivable, ಇವೆಲ್ಲವನ್ನು ಕೂಡ ಫಂಡ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಬ್ಯಾಂಕ್ ಕ್ಯಾಶ್ ಇನ್ ಹ್ಯಾಂಡ್, ಬ್ಯಾಂಕ್ ಬ್ಯಾಲೆನ್ಸ್, ಅಕೌಂಟ್ ರಿಸೀವಬಲ್ ಇವೆಲ್ಲವನ್ನು ಫಂಡ್ ಅಂತ ನೋಡ್ತೀವಿ. ಸೋರ್ಸ್ ಅಂಡ್ ಅಪ್ಲಿಕೇಶನ್ ಆಫ್ ಫಂಡ್ಸ್. Fund flow statement also referred to as the statement of source and appreciation of funds. ಫಂಡ್ಸ್ ಹೇಗೆ ಬರ್ತಿದೆ, ಎಲ್ಲಿಂದ ಬರ್ತಿದೆ, ಯಾವುದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಸ್ಟ್ರಕ್ಚರ್ ಆಫ್ ಅಸೆಟ್, ಲಯಬಿಲಿಟೀಸ್, ಇಕ್ವಿಟಿ, ಕ್ಯಾಪಿಟಲ್ ಅನ್ನ ನಾವೇನು ಮಾಡೋದನ್ನ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಇಂದನೇ ಮಾಡ್ತಿರ್ತೀವಿ. Then fund refers to the cash equivalents or working capital, all the financial resources which are used in the businesses ಅನ್ನ ನಾವೇನಂತೀವಿ
ಫಂಡ್ ಅಂತ ಹೇಳ್ತೀವಿ. ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಮೆನ್, ಮಟೀರಿಯಲ್, ಮನಿ, ಪ್ಲಾಂಟ್, ಎಕ್ವಿಪ್ಮೆಂಟ್ ಅಂಡ್ ಎನಿಥಿಂಗ್ ಎಲ್ಸ್. ದೆನ್ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್, ಇದನ್ನು ವರ್ಕಿಂಗ್ ಕ್ಯಾಪಿಟಲ್ ಅಂತಿರ್ತೀವಿ ಅಥವಾ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅನ್ನು ನಾವು ಯೂಸ್ ಮಾಡ್ತೀವಿ ನೆಕ್ಸ್ಟ್ ಇದರಲ್ಲಿ. ಓಕೆ, ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಟೋಟಲ್ ಕರೆಂಟ್ ಅಸೆಟ್ಸ್ ಅನ್ನ ನಾವು ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತಂದ್ರೆ ಎಕ್ಸೆಸ್ ಆಫ್ ಕರೆಂಟ್ ಅಸೆಟ್ಸ್ ಓವರ್ ದ ಕರೆಂಟ್ ಲಯಬಿಲಿಟೀಸ್. ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತಂದ್ರೆ ಕಂಪ್ಲೀಟ್ ಎಷ್ಟು ನಮ್ಮ ಹತ್ರ ದುಡ್ಡಿದೆ ಅದನ್ನ ನಾವು ಕರೆಂಟ್ ಅಸೆಟ್ಸ್ ಹಾಕ್ತೀವಿ. ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಏನ್ ಮಾಡ್ತೀವಿ, ನಾವು ಕೊಡೋದನ್ನೆಲ್ಲ ಬಿಟ್ಟು ನಮ್ಮ ಹತ್ರ ಏನು ಉಳಿಯುತ್ತೆ ಅದನ್ನ ನಾವು ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕಂಪೋನೆಂಟ್ಸ್ ಆಫ್ ಫಂಡ್ ಫ್ಲೋ ಕೇಳ್ಬೋದು. ಓಕೆ, ಏನೇನು ಕಂಪೋನೆಂಟ್ಸ್ ಇರುತ್ತೆ ಫಂಡ್ ಫ್ಲೋದಲ್ಲಿ ಅಂತ. ಇದರಲ್ಲಿ ಏನಿರುತ್ತೆ, ಕರೆಂಟ್ ಅಸೆಟ್ಸ್ ಇರ್ಬೋದು, ಓಕೆ, ಕರೆಂಟ್ ಲಯಬಿಲಿಟೀಸ್, ನಾನ್ ಕರೆಂಟ್ ಅಸೆಟ್ಸ್, ನಾನ್ ಕರೆಂಟ್ ಲಯಬಿಲಿಟೀಸ್ ಅಂಡ್ ಪ್ರೊವಿಷನ್ ಫಾರ್ ಟ್ಯಾಕ್ಸ್. ಸೊ ಕರೆಂಟ್ ಅಸೆಟ್ಸ್ ಅಂದ್ರೆ ಏನೇನು ಬರುತ್ತೆ, of a business transitory nature which are intended for resale, conversion into different form during the course of business operations. Okay, stock on hand, materials in process at the end of the trading period, labor in processing them also form part of the labor ಇರ್ಬೋದು, ಸ್ಟಾಕ್ ಇನ್ ಹ್ಯಾಂಡ್ ಇರ್ಬೋದು, ಅಥವಾ ಮಟೀರಿಯಲ್ಸ್ ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಇರ್ಬೋದು, ಅವೆಲ್ಲವೂ ಕೂಡ ಇದರಲ್ಲಿ ಬರುತ್ತೆ. ರಾ ಮಟೀರಿಯಲ್ಸ್ ಇರ್ಬೋದು, ರೈಟ್. ದಿಸ್ ಆರ್ ಆಲ್ ಕಮ್ಸ್ ಅಂಡರ್ ದ ಕರೆಂಟ್ ಅಸೆಟ್ಸ್. ನಾನ್ ಕರೆಂಟ್ ಅಸೆಟ್ಸ್ ಅಂದ್ರೆ ಪರ್ಮನೆಂಟ್ ಅಸೆಟ್ಸ್. ನಾನ್ ಕರೆಂಟ್ ನಥಿಂಗ್ ಬಟ್ ಪರ್ಮನೆಂಟ್ ಅಸೆಟ್ಸ್. ಪರ್ಮನೆಂಟ್ ಅಸೆಟ್ಸ್ ಅಲ್ಲಿ ಬರುತ್ತೆ ನಿಮ್ದು ಟ್ಯಾಂಜಿಬಲ್ ಇರ್ಬೋದು, ಇಂಟ್ಯಾಂಜಿಬಲ್ ಇರ್ಬೋದು. ಓಕೆ, ಮ್ಯಾನ್, ಲ್ಯಾಂಡ್, ಪ್ಲಾಂಟ್ ಮೆಷಿನರಿ, ಲ್ಯಾಂಡ್, ಪ್ಲಾಂಟ್, ಓಕೆ, ದೆನ್ ಪೇಟೆಂಟ್ಸ್, ಗುಡ್ ವಿಲ್, ಇವೆಲ್ಲ ಬಂದು ನಾನ್ ಕರೆಂಟ್ ಅಸೆಟ್ಸ್. ನಾನ್ ಕರೆಂಟ್ ನಥಿಂಗ್ ಬಟ್ ಪರ್ಮನೆಂಟ್ ಅಸೆಟ್ಸ್. ದೆನ್ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಏನೇನು ಬರುತ್ತೆ, ಓಕೆ, ಕರೆಂಟ್ಲಿ ಡ್ಯೂ ಇರೋದನ್ನೇ ಕರೆಂಟ್ ಲಯಬಿಲಿಟಿ ಅಂತ ಹೇಳ್ತೀವಿ, ಡ್ಯೂ ಫಾರ್ ಪೇಮೆಂಟ್. ದಟ್ ಈಸ್ ಆನಿಂಗ್ ಅ ಕ್ರೆಡಿಟರ್ ಇರ್ಬೋದು, ಬ್ಯಾಂಕ್ ಲೋನ್ಸ್ ಇರ್ಬೋದು, ರಿಪೇಮೆಂಟ್ ಇರ್ಬೋದು, ಡಿವಿಡೆಂಡ್ ಇರ್ಬೋದು, ಟ್ಯಾಕ್ಸ್ ಇರ್ಬೋದು, ಇವೆಲ್ಲವೂ ಕೂಡ ನಮ್ದು ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಬರುತ್ತೆ. ಕ್ರೆಡಿಟರ್ಸ್, ಬ್ಯಾಂಕ್ ಲೋನ್ಸ್, ಡಿವಿಡೆಂಡ್ ಮತ್ತೆ ಪ್ರಪೋಸ್ಡ್ ಟ್ಯಾಕ್ಸ್ ಫಾರ್ ಪೇಮೆಂಟ್ ಅಂಡ್ ಎಕ್ಸ್ಪೆನ್ಸಸ್ ಅಕ್ರೂಡೆಡ್ ಡ್ಯೂ. ಸೊ ದಿಸ್ ಆರ್ ಕಮ್ಸ್ ಅಂಡರ್ ದ ಕರೆಂಟ್ ಲಯಬಿಲಿಟೀಸ್. ದೆನ್ ಕರೆಂಟ್ ಇದು ಅಂತ ಬಂದಾಗ ನಾನ್ ಕರೆಂಟ್ ಲಯಬಿಲಿಟೀಸ್ ಅಥವಾ ಪರ್ಮನೆಂಟ್ ಲಯಬಿಲಿಟೀಸ್ ಅಂತ ಬಂದಾಗ ಕ್ಯಾಪಿಟಲ್ ಆರ್ ಲಾಂಗ್ ಟರ್ಮ್ ಡೆಟ್ಸ್ ಅಂತಾನು ಹೇಳ್ತಾರೆ ಇದಕ್ಕೆ. ಓಕೆ, ಸೊ ಪರ್ಮನೆಂಟ್ ಲಯಬಿಲಿಟೀಸ್ ದೀಸ್ ಆರ್ ಕಾಲ್ಡ್ ಲಾಂಗರ್ ಪೀರಿಯಡ್ ಟೈಮ್ ಅಲ್ಲಿ ಇರುವಂತದ್ದು. ಓಕೆ, ಡಿಬೆಂಚರ್ಸ್ ಇರ್ಬೋದು, ಲಾಂಗ್ ಟರ್ಮ್ ಲೋನ್ಸ್ ಇರ್ಬೋದು, ಮತ್ತೆ ಲೋನ್ ಮಾರ್ಟ್ಗೇಜ್ ಲೋನ್ಸ್ ಇರ್ಬೋದು, ಇವೆಲ್ಲ ನಮ್ದು ಪರ್ಮನೆಂಟ್ ಅಥವಾ ಲಾಂಗ್ ಟರ್ಮ್ ಅಂತ ಬರುತ್ತೆ. ದೆನ್ ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್, ಪ್ರೊವಿಷನ್ ಫಾರ್ ದಿಸ್ ಆರ್ ಕಂಪೋನೆಂಟ್ಸ್ ಆಫ್ ಫಂಡ್ ಫ್ಲೋ. ಓಕೆ, ಯೂಸ್ಡ್ ಫಾರ್ ದ ಅಡ್ಜಸ್ಟಿಂಗ್ ದ ನೆಟ್ ಪ್ರಾಫಿಟ್, ನೆಟ್ ಪ್ರಾಫಿಟ್ ಅನ್ನ ಅಡ್ಜಸ್ಟ್ ಮಾಡೋಕ್ಕೆ ಯೂಸ್ ಮಾಡುವಂಥದ್ದು. ದೆನ್ ಬೆನಿಫಿಟ್ಸ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಏನಕ್ಕೆ ಬೇಕು ನಮಗೆ. ಓಕೆ, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಏನಕ್ಕೆ ಬೇಕು. Fund flow statement, it highlight the different sources and applications and uses of fund between the two accounting period. Different sources ಅನ್ನ ಹೇಳುತ್ತೆ. Okay, it brings into light about financial strength, weakness ಹೇಗಿದೆ ಒಂದು ಕಂಪನಿ ಅಂತ ಹೇಳುತ್ತೆ. ಓಕೆ, ಆಮೇಲೆ causes of changes in working capital ಏನಾದ್ರು ಆಗಿದೆಯಾ, ಚೇಂಜಸ್ ಆಗಿದೆ ಅಂತ ಹೇಳುತ್ತೆ. ಓಕೆ, ಏನಾದ್ರು ಡಿವಿಯೇಷನ್ಸ್ ಆಗಿದೆಯಾ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಂತ ಗೊತ್ತಾಗುತ್ತೆ. ದೆನ್ ಟೈಮ್ ಫಾರ್ ದ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ ಇದೆ, ಅದಕ್ಕೆ ಎಷ್ಟು ಟೈಮ್ ಬೇಕು ಅನ್ನೋದು ಗೊತ್ತಾಗುತ್ತೆ. ದೆನ್ ಪ್ರಾಫಿಟಬಿಲಿಟಿ, ಆಪರೇಷನಲ್ ಎಫಿಷಿಯನ್ಸಿ, ಫೈನಾನ್ಷಿಯಲ್ ಅಫೇರ್ಸ್ ಅನ್ನೆಲ್ಲ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡುತ್ತೆ. ದೆನ್ ಮ್ಯಾನೇಜ್ಮೆಂಟ್ ಟು ಫಾರ್ಮುಲೇಟ್ ದ ಡಿವಿಡೆಂಡ್ ಪಾಲಿಸಿ, ರಿಟೆನ್ಷನ್ ಪಾಲಿಸಿ, ಇನ್ವೆಸ್ಟ್ಮೆಂಟ್ ಪಾಲಿಸಿಗೆ ಗೈಡ್ ಮಾಡುತ್ತೆ. ಹೇಗೆ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬೇಕು, ಡಿವಿಡೆಂಟ್ ಎಷ್ಟು ಪೇ ಮಾಡಬೇಕು ಅಂತ ಹೇಳುತ್ತೆ, ಎಷ್ಟು ರಿಟೆನ್ಷನ್ಸ್ ಮಾಡಬೇಕು ಅಂತ ಹೇಳುತ್ತೆ. Then the financial consequences of business transaction involved operational finance and investment ಬರುತ್ತೆ. Then it gives a detailed explanation about the movement of the funds. Okay, a preparation of fund flow statement. Fund flow statement ಅನ್ನ ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂತ ಇದನ್ನ ಕೇಳದಾಗಿಲ್ಲ, ಬಟ್ ನೋಡ್ಕೊಳ್ಳಿ ನಿಮ್ ಟೈಮ್ ಇದ್ರೆ. ಓಕೆ, ಫಂಡ್ ಫ್ರಮ್ ಆಪರೇಷನ್ಸ್, ಫಂಡ್ ಫ್ರಮ್ ಫ್ಲೋ ಸ್ಟೇಟ್ಮೆಂಟ್ ಅಂಡ್ ವರ್ಕಿಂಗ್ ಕ್ಯಾಪಿಟಲ್ ಸ್ಟೇಟ್ಮೆಂಟ್. ಅಡ್ವಾಂಟೇಜ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಆಲ್ರೆಡಿ ನೋಡಿದ್ವಿ, ಅದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಫೋರ್ಕಾಸ್ಟ್, ಕಂಪನಿ ಫೋರ್ಕಾಸ್ಟ್ ಮಾಡೋಕ್ಕಿರ್ಬೋದು, ಅಥವಾ ಅಲೋಕೇಶನ್ ಆಫ್ ರಿಸೋರ್ಸಸ್ ಇರ್ಬೋದು. ಓಕೆ, ಕ್ಯಾಶ್ ಬಜೆಟ್ ಮತ್ತೆ ಇದು ಮಾಡೋಕ್ಕೆ ಹೆಲ್ಪ್ಸ್ ಇನ್ ದ ಇವ್ಯಾಲ್ಯೂಯೇಷನ್ ಆಫ್ ಆಲ್ಟರ್ನೇಟಿವ್ ಫೈನಾನ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ಗೆ ಹೇಗೆ ಯೂಸ್ ಮಾಡ್ಬೋದು ಅಂತ. ಓಕೆ, ಫಂಡ್ಸ್ ಅನ್ನ ನಾವು ಹೇಗೆ ಯೂಸ್ ಮಾಡ್ತೀವಿ, ರೈಟ್, ಹೌ ಕಂಪನಿ ಹ್ಯಾಸ್ ಯುಟಿಲೈಸ್ ದ ಫಂಡ್ಸ್, ಹೇಗೆ ಸಪ್ಲೈ ತಗೊಳ್ತಾ ಇದೆ. ದೆನ್ ಮ್ಯಾನೇಜ್ಮೆಂಟ್ ಆಫ್ ಎಕನಾಮಿಕ್ ಅನಾಲಿಸಿಸ್ ಅಲ್ಲಿ ಇರುತ್ತೆ. ವರ್ಕಿಂಗ್ ಕ್ಯಾಪಿಟಲ್ ಮತ್ತೆ ನೆಟ್ ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡೋಕ್ಕೋಸ್ಕರ. ಆಮೇಲೆ ಫಿಕ್ಸ್ಡ್ ಅಸೆಟ್ಸ್ ಮತ್ತೆ ಇನ್ವೆಂಟ್ರಿ
ಎಲ್ಲ ಹೇಗಿದೆ ಅನ್ನೋ ಚೆಕ್ ಮಾಡೋಕ್ಕೋಸ್ಕರ ನಮಗೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಹೆಲ್ಪ್ ಮಾಡುತ್ತೆ. ಲಿಮಿಟೇಷನ್ಸ್ ಕೇಳಿದರೆ ಓಕೆ, ಇದನ್ನ ನೋಡ್ಕೊಳ್ಳಿ ಲಿಮಿಟೇಷನ್ಸ್. ದೆನ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಥವಾ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕೂಡ ತುಂಬಾ ಇಂಪಾರ್ಟೆಂಟ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು ಅಂತ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಡಿಫರ್ಸ್ ಫ್ರಮ್ ಇನ್ಕಮ್ ಸ್ಟೇಟ್ಮೆಂಟ್ in reflecting the actions cash on hand rather than money owed, accounts receivable. Its purpose is to throw light on the management use of its available financial resources and to help evaluating companies liquidity. ಅಂದ್ರೆ ಏನ್ ದುಡ್ಡು ಬರಬೇಕಾಗಿದೆ ಅದು ಇಲ್ಲಿ ಕ್ಯಾಲ್ಕುಲೇಟ್ ಆಗಲ್ಲ, ಎಕ್ಸಾಕ್ಟ್ ಆಗಿ ನಮ್ಮ ಹತ್ರ ಏನ್ ಇದೆ ಫೈನಾನ್ಷಿಯಲ್ ರಿಸೋರ್ಸ್ ಅದನ್ನ ಮಾತ್ರ ಇದು ಕನ್ಸಿಡರ್ ಮಾಡುತ್ತೆ. ಓಕೆ, ಸೊ ಇದ್ರೊಳಗೆ ಏನೇನು ಬರುತ್ತೆ, ಅಕೌಂಟಿಂಗ್ ಡೇಟಾ ಇಸ್ ಯೂಶುವಲಿ ಇನ್ 3 ಮೇನ್ ಸೆಕ್ಷನ್ಸ್: ಆಪರೇಟಿಂಗ್ ಆಕ್ಟಿವಿಟೀಸ್, ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಮತ್ತು ಫೈನಾನ್ಷಿಯಲ್ ಆಕ್ಟಿವಿಟೀಸ್. ಆಪರೇಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ಏನು ಬರುತ್ತೆ, ಸೇಲ್ಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಬಂದು ಆಪರೇಟಿಂಗ್ ಆಕ್ಟಿವಿಟಿ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಅಕೌಂಟಿಂಗ್ ಆಕ್ಟಿವಿಟೀಸ್ ಅಂತ ಬಂದ್ರೆ ಪರ್ಚೇಸ್ ಆಫ್ ಅಸೆಟ್, ಸೇಲ್ ಅಂಡ್ ಪರ್ಚೇಸ್ ಆಫ್ ಅಸೆಟ್ ಬರುತ್ತೆ. ದೆನ್ ಫೈನಾನ್ಸಿಂಗ್ ಅಕೌಂಟಿಂಗ್ಸ್ ಅಲ್ಲಿ ಬಾರೋವಿಂಗ್ ಆರ್ ಸೇಲ್ ಆಫ್ ಕಾಮನ್ ಸ್ಟಾಕ್ ಫಾರ್ ಕಾಮನ್ ಸ್ಟಾಕ್ ಬರುತ್ತೆ. ಓಕೆ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಇಂಪಾರ್ಟೆನ್ಸ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಹೇಗೆ ಬೇಕು ಅಂತಂದ್ರೆ ಇಟ್ ಐಡೆಂಟಿಫೈ ದ ಸೋರ್ಸಸ್, ಎಲ್ಲಿಂದ ಹಣ ಬಂತು ಅನ್ನೋದು ನಮ್ಗೆ ಗೊತ್ತಾಗುತ್ತೆ, ರೈಟ್. ದೆನ್ ಸಿಗ್ನಿಫಿಕೆಂಟ್ ಮ್ಯಾನೇಜ್ಮೆಂಟ್ ಫಾರ್ ಪ್ರಾಪರ್ ಕ್ಯಾಶ್ ಪ್ಲಾನಿಂಗ್ ಮತ್ತೆ ಮೇಂಟೈನಿಂಗ್ ಅಲ್ಲಿ ಹೆಲ್ಪ್ ಆಗುತ್ತೆ. ಆಮೇಲೆ ಇದು ಫರ್ಮ್ಸ್ ಎಷ್ಟು ಎಫಿಷಿಯನ್ಸಿ ಆಫ್ ದ ಫರ್ಮ್ ಜನರೇಟಿಂಗ್ ಕ್ಯಾಶ್ ಫ್ಲೋ ಗೊತ್ತಾಗುತ್ತೆ, ಎಫಿಷಿಯನ್ಸಿ ಏನಾಗಿದೆ ಅಂತ. ಆಮೇಲೆ ಇದು ಎಲ್ಲ ಸ್ಟೇಟ್ಮೆಂಟ್ ರಿಪೋರ್ಟ್ಸ್ ಕೊಡ್ತಾ ಇರೋದಕ್ಕೆ ಕ್ಯಾಶ್ ಯೂಸ್ ಡ್ಯೂರಿಂಗ್ ದ ಪೀರಿಯಡ್ ಎಷ್ಟು ಯೂಸ್ ಆಗಿದೆ, ಎಷ್ಟು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿದೆ, ಇವೆಲ್ಲ ಫಿಕ್ಸ್ಡ್ ಅಸೆಟ್ಸ್ ಏನು ಪರ್ಚೇಸ್ ಆಗಿದೆ ಇವೆಲ್ಲ ಇದರಲ್ಲಿ ಗೊತ್ತಾಗುತ್ತೆ. ದೆನ್ ಕಾನ್ಸೆಪ್ಟ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಬ್ಜೆಕ್ಟಿವ್ಸ್ ಏನು, ಕಾನ್ಸೆಪ್ಟ್ ಏನು ಅಂತ ಕೊಟ್ಟಿದ್ದಾರೆ. ಆಬ್ಜೆಕ್ಟಿವ್ಸ್ ಸ್ವಲ್ಪ ಅವಾಗ ನೋಡಿದ್ವಲ್ಲ, ದಿಟ್ಸ್ ಇಂಪ್ಯಾಕ್ಟ್ ಆನ್ ಫೈನಾನ್ಷಿಯಲ್ ಆಪರೇಟಿಂಗ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಮೇಲೆ ಇರುತ್ತೆ. ಓಕೆ, ಆಮೇಲೆ ಇದ್ರದ್ದು ಡ್ಯೂರಿಂಗ್ ಪೀರಿಯಡ್ ಅಲ್ಲಿ ಹೇಗೆ ಯೂಸ್ ಆಯ್ತು ಅನ್ನೋದು ಗೊತ್ತಾಗುತ್ತೆ, ನೆಟ್ ಕ್ಯಾಶ್ ಫ್ಲೋ ಎಷ್ಟಾಗಿದೆ ಅನ್ನೋದು ಗೊತ್ತಾಗುತ್ತೆ, ಕ್ಯಾಶ್ ಬ್ಯಾಲೆನ್ಸ್ ಅಲ್ಲಿ ಏನಾದ್ರು ಚೇಂಜಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಫ್ಯೂಚರ್ ಕ್ಯಾಶ್ ಫ್ಲೋಸ್ ಅನ್ನ ಫೋರ್ಕಾಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದೆಲ್ಲ ನಿಮ್ಗೆ ಮಿಕ್ಸಪ್ ಆಗ್ಬಿಡುತ್ತೆ ಎಕ್ಸಾಮ್ ಒಳಗಡೆ. ಓಕೆ, ಸೊ ರಿಪಿಟೇಟಿವ್ ಆಗಿದೆ. ಅಡ್ವಾಂಟೇಜ್ ಅಂಡ್ ಡಿಸೈನ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ, ಡಿಫ್ರೆನ್ಸ್ ಬಿಟ್ವೀನ್ ದ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂಡ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಓಕೆ, ಫಂಡ್ ಫ್ಲೋ ಸ್ಟೇಟ್ಮೆಂಟ್ಗೂ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಗೂ ಡಿಫ್ರೆನ್ಸ್ ಏನು ಅಂತ ಕೇಳ್ಬೋದು. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಹೆಲ್ಪ್ಸ್ ಟು ಮೆಜರ್ ದ ಕಾಸಸ್ ಆಫ್ ಚೇಂಜಸ್ ಇನ್ ದ ವರ್ಕಿಂಗ್ ಕ್ಯಾಪಿಟಲ್, whereas cash flow statement focus on the cost for the movement of the cash during the period. ಇದು ಮೂವ್ಮೆಂಟ್ ಆಫ್ ಕ್ಯಾಶ್ ಮೇಲೆ ಇದು ಮಾಡುತ್ತೆ. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಏನು ಮಾಡುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಜಾಸ್ತಿ ಫೋಕಸ್ ಮಾಡುತ್ತೆ. ಅಕೌಂಟ್ ರಿಸೀವಬಲ್ ಇರ್ಬೋದು, ಕ್ಯಾಶ್ ಇನ್ ಹ್ಯಾಂಡ್ ಇರ್ಬೋದು, ಬ್ಯಾಂಕ್ ಅಲ್ಲಿ ಇರ್ಬೋದು, ಅದನ್ನೆಲ್ಲ ಕನ್ಸಿಡರ್ ಮಾಡುತ್ತೆ. Then fund flow statement is prepared on the basis of fund or all financial resources, while the cash flow statement based on the cash basis on account of accounting. ಅಷ್ಟೇ ಇದನ್ನು ಕನ್ಸಿಡರ್ ಮಾಡುತ್ತೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ದೆನ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಏನು ಮಾಡುತ್ತೆ, ಮ್ಯಾನೇಜ್ಮೆಂಟ್ ಆಫ್ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ ಹೆಲ್ಪ್ ಆಗುತ್ತೆ. ಫಂಡ್ ಫ್ಲೋ ಬಂದು ಲಾಂಗ್ ಟರ್ಮ್ ಅಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ದೆನ್ ಸ್ಟೇಟ್ಮೆಂಟ್ ಚೇಂಜ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ ಫಾರ್ ದ ಪ್ರಿಪರೇಷನ್ ಆಫ್, ಇಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಏನು ಚೇಂಜಸ್ ಆಗಿದೆ ಅದು ಬೇಕಾಗಿರುತ್ತೆ, ಅದಕ್ಕೆ ಫಂಡ್ ಫ್ಲೋ ಮ್ಯಾನೇಜ್ಮೆಂಟ್ ಸ್ಟೇಟ್ಮೆಂಟ್ಗೆ. ಕ್ಯಾಶ್ ಫ್ಲೋಗೆ ಏನು ಮಾಡುತ್ತೆ, ಈ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ಅವಶ್ಯಕತೆ ಇರಲ್ಲ. ಸೊ ದೀಸ್ ಆರ್ ದ 4 ಡಿಫ್ರೆನ್ಸಸ್ ಬಿಟ್ವೀನ್ ದ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂಡ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಸೊ ಇಲ್ಲಿದೆ ನೋಡಿ, ಸೋರ್ಸಸ್ ಅಂಡ್ ಅಪ್ಲಿಕೇಶನ್ ಆಫ್ ಕ್ಯಾಶ್. ಏನೇನು ಸೋರ್ಸಸ್ ಇದೆ, ಸೋರ್ಸಸ್ ಆಫ್ ಕ್ಯಾಶ್ ಕೇಳ್ಬೋದು. ಓಕೆ, ಇನ್ಫ್ಲೋ ಆಫ್ ಕ್ಯಾಶ್ ಅಂತ ಕ್ಯಾಶ್ ಫ್ರಮ್ ಆಪರೇಷನ್ಸ್ ಆರ್ ಟ್ರೇಡಿಂಗ್ ಪ್ರಾಫಿಟ್, ಸೇಲ್ಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಆರ್ ಫಾರ್ ಕ್ಯಾಶ್, sale of investment for cash, raising long-term loans from banks and financial institutions, then issue of shares and debentures for cash. Okay, issue of debentures and shares for cash, investment in cash, sale of fixed assets, selling in cash, raising long-term loans from the banks and the financial institutions, operating or trading profit. These are all the sources of cash. ದೆನ್ ಕಂಪ್ಯೂಟರೈಸೇಷನ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಕೊಟ್ಟಿದ್ದಾರೆ. ಇದ್ರ ಮೇಲೆ ಒಂದು ಸಲ ಕ್ವಶನ್ ಕೊಟ್ಟಿರ್ತಾರೆ ನಿಮ್ಗೆ ಎಕ್ಸಾಮ್ ಅಲ್ಲಿ. ನೀವು ನಾನು ಟೈಮ್ ಸಿಕ್ಕರೆ ನನ್ನ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತೀನಿ. ಟಿಲ್ ದೆನ್ ನೀವೇನಾದ್ರು ಥಿಯರಿ ಮುಗ್ದಿದ್ರೆ ಇದನ್ನ ನೋಡ್ಕೊಳ್ಳಿ.
limitations of cash flow statement ಏನ್ ಮಾಡುತ್ತೆ shows only the inflows and outflows of cash, right? So it doesn't make into consideration the non cash transactions ಅನ್ನ ಇದು ಕನ್ಸಿಡರ್ ಮಾಡಲ್ಲ. then inflows and outflows of cash flow ಮಾಡುತ್ತೆ, but net cash flow of certain period does not necessary ಇಲ್ಲಿ mean the net profit of ಅದು net cash flow ಆಗಿದೆ net profit ಅಂತ ಅರ್ಥ ಅಲ್ಲ, right? because non transactions ಇರುತ್ತೆ ಅಲ್ಲಿ ಅಲ್ವಾ. so next coming to the block 3 ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ, ತುಂಬಾ ಲೆಂದಿ ಆಯ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಲಾಕ್ 3 ಮಾಡ್ತೀನಿ, ಬ್ಲಾಕ್ 3 and ಬ್ಲಾಕ್ 4 ಅನ್ನ ಕವರ್ ಮಾಡ್ತೀನಿ. ದೋಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ದ ಎಕ್ಸಾಮ್ ಪರ್ಪಸ್, ಬಿಕಾಸ್ ಅಲ್ಲೂ ಕೂಡ ನಿಮಗೆ 5 ಮಾರ್ಕ್ಸ್ 10 ಮಾರ್ಕ್ಸ್ 15 ಮಾರ್ಕ್ಸ್ಗೆ ಕೇಸ್ ಸ್ಟಡೀಸ್ಗೆಲ್ಲ ಕ್ವಶನ್ಸ್ ಬರ್ತಾ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಾಸ್ಟ್ ಅಕೌಂಟಿಂಗ್ ಅನ್ನ ಮಾಡ್ತೀನಿ, ರೈಟ್.